ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ನಾನು ಕಲ್ಪನಾ ಪ್ರಕಾಶ್. ಈ ಚಿಕಿತ್ಸಾ ಅಭ್ಯಾಸದಲ್ಲಿ ಭಾಗವಹಿಸುತ್ತಿರುವಾಗ ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಪೂರ್ವಜರನ್ನ, ನಿಮ್ಮ ಪ್ರೀತಿ ಪಾತ್ರರನ್ನ, ನಿಮ್ಮ ಮನೆಯ ವಾಸ್ತು ಪುರುಷನನ್ನ ಮತ್ತು ನಿಮ್ಮ ಕುಲದೈವವನ್ನ ನೆನೆಸಿಕೊಳ್ಳಿ. ನಿಮ್ಮಲ್ಲಿ ಉಂಟಾಗುತ್ತಿರುವ ಚಿಕಿತ್ಸಾ ಕಂಪನಗಳು ಎಲ್ಲರಲ್ಲಿಯೂ ಉಂಟಾಗ್ತಾ ಇದೆ. ನಿಮ್ಮಲ್ಲಿ ಮೂಡುತ್ತಿರುವ ಅರಿವು ಎಲ್ಲರಲ್ಲಿಯೂ ಮೂಡ್ತಾ ಇದೆ ಅನ್ನೋ ಭಾವನೆಯನ್ನ ಮಾಡಿಕೊಳ್ಳಿ. ಈಗ ಎಲ್ಲರೂ ನೇರವಾಗಿ ಕೂತ್ಕೊಳ್ಬೇಕು, ಯಾರು ಕೈ ಕಟ್ಕೊಳ್ಬೇಡಿ. ಆಮೇಲೆ ಹೊಸದಾಗಿ ಬಂದವ್ರಿಗೆ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 5 ದಿವಸನಾದ್ರು ನೀವು ಕ್ಲಾಸಲ್ಲಿ ಕೂತ್ಕೋಬೇಕು. ಆಗ ನಿಮ್ಗೆ ಅದಾಗ್ತ. ಯಾರಿಗೆ ಕುತ್ಕೊಳಕ್ ಆಗಲ್ವಾ ಅಂದ್ರೆ ಅವ್ರಿಗೆ ಭಾವನೆಗಳಿಂದ ಹೊರಗಡೆ ಬರಕ್ ಆಗಲ್ಲ ಅನ್ನೋದಾಗ್ತದೆ. ಅದಕ್ಕೋಸ್ಕರ ಅವ್ರಿಗೆ ಕುತ್ಕೊಳ್ಳೋಕ್ ಸಾಧ್ಯ ಆಗಲ್ಲ, ಆಯ್ತಾ? ಅದರಲ್ಲೇ ಅವರು ದಿನ ಕಳಿಬೇಕು, ಅಥವಾ ಹೊರಗಡೆ ಬರಕ್ಕಾಗಲ್ಲ ಅವ್ರಿಗೆ, ಅಂತ ಪ್ರಾಕ್ಟೀಸಿಗೆ ಬರಕ್ಕಾಗಲ್ಲ. ಹಾಗಾಗಿ ಯಾರನ್ನೂ ನಾವು ಫೋರ್ಸ್ ಮಾಡೋದು ಬೇಡ, ಆಯ್ತಾ? ಕ್ಷೀರಾಮೃತ. ಬ್ರಹ್ಮನಲ್ಲಿ ಕಿಂಚಿತ್ತು ಭಿನ್ನತ್ವ ಕಂಡು ಬರುವುದಿಲ್ಲವೆನ್ನುವುದು ನಿಶ್ಚಯ. ಅಜ್ಞಾನವೆಂದರೆ ಜ್ಞಾನದ ಅಭಾವವಲ್ಲ, ಅದರ ವಿರುದ್ಧ ಅಥವಾ ವಿಪರೀತ ಭಾವನೆ ಇರುವುದು. ಇದಕ್ಕೆ ಮಿಥ್ಯ ಜ್ಞಾನವೆನ್ನುತ್ತಾರೆ, ಹಾಗೂ ಅದಕ್ಕೆ ಭ್ರಾಂತಿ, ಆಧ್ಯಾರೂಪ, ಅಧ್ಯಾಸ ಎಂದು ಹೇಳುತ್ತಾರೆ. ಮಹೋಪನಿಷತ್ತಿನ 5ನೆಯ ಅಧ್ಯಾಯದಲ್ಲಿನ 129ನೆಯ ಶ್ಲೋಕದಿಂದ 142ನೆಯ ಶ್ಲೋಕದವರೆಗೆ ಅಜ್ಞಾನವು ಮನಸ್ಸು, ಬುದ್ಧಿ, ಆಯತಾರ್ಥ ಜ್ಞಾನ, ಕ್ರಿಯಾ, ಅಹಂಕಾರ, ಚಿತ್ತ, ಪ್ರಕೃತಿ, ಮಲ, ಕರ್ಮ, ಬಂಧ, ಪೂರಿಷ್ಟಕ, ಅವಿದ್ಯ, ಇಚ್ಛಾ ಈ ರೀತಿಯಾಗಿರುವುದನ್ನ ಅನೇಕ ವಿಧ ರೀತಿಗಳಲ್ಲಿ ತಿಳಿಸಿ ಹೇಳಲಾಗಿದೆ. ಅಜ್ಞಾನಕ್ಕೆ ಅಸತ್, ಜಡ, ತಮ, ಮೋಹ, ತುದ್ಯವೆಂಬ ಹೆಸರುಗಳನ್ನ ಕೊಟ್ಟಿದ್ದು ಕಂಡು ಬರುತ್ತದೆ. ಅದ್ವಿತೀಯ ಬ್ರಹ್ಮ ತತ್ವದಲ್ಲಿ ಯಾವುದರಿಂದಾಗಿ ತದ್ವಿರುದ್ಧ, ಭಿನ್ನ, ವಿವಿಧತೆ ಇತ್ಯಾದಿಗಳು ಕಂಡುಬರುತ್ತವೋ ಅದಕ್ಕೆ ಈ ಎಲ್ಲ ಹೆಸರುಗಳನ್ನ ಕೊಡಲಾಗಿದೆ ಎನ್ನುವುದು ಇದರ ತಾತ್ಪರ್ಯ. ಸಜಾತಿಯ, ವಿಜಾತಿಯ, ಸ್ವಗತ ಇತ್ಯಾದಿ ಯಾವುದೇ ಭೇದವಿರುವ, ಅದರಿಂದಲೇ ನಿರ್ಗುಣ ನಿರಾಕಾರವಾದದ್ದು ಅಖಂಡ ಬ್ರಹ್ಮ. ಆ ಬ್ರಹ್ಮನಲ್ಲಿ ಕಿಂಚಿತ್ತು ಭಿನ್ನತ್ವ ಕಂಡು ಬರುವುದಿಲ್ಲವೆನ್ನುವುದು ನಿಶ್ಚಯ. ಏಕಮೇವ ಆಗಿರುವ ಬ್ರಹ್ಮನಲ್ಲಿ ಜಗತ್ತನ್ನು ಕಲ್ಪಿಸುವುದು ವಿಕಲ್ಪ ಹಾಗೂ ಅಸತ್ಯ, ನಿರ್ವಿಕಾರ, ನಿರಾಕಾರ, ನಿರ್ವಶೇಷವಾಗಿದ್ದು ಎಲ್ಲೆಲ್ಲೂ ವ್ಯಾಪಿಸಿರುವ ಬ್ರಹ್ಮದಲ್ಲಿ ಭಿನ್ನತೆ ಎಲ್ಲಿರುತ್ತದೆ? ಏಕಾತ್ಮವೆಂದರೇನೆ ಅದ್ವಿತೀಯವಾದಂತಹ ಬ್ರಹ್ಮತತ್ವ. ಅದರಲ್ಲಿ ಭೇದ ಉತ್ಪನ್ನ ಮಾಡುವಂತಹುದು ಹೇಗೆ ಇರುವುದು ಸಾಧ್ಯ ಎಂಬುದಾಗಿ ಉಪನಿಷತ್ತಿನಲ್ಲಿ ಆಕ್ಷೇಪಕರನ್ನು ಪ್ರಶ್ನಿಸಲಾಗಿದೆ. ಜೈ ಜೈ ರಘುವೀರ ಸಮರ್ಥ. ಅವಧೂತ ಚಿಂತನ ಶ್ರೀಧರ ಗುರುದೇವ ದತ್ತ. ಈ ದಿವಸ ಎಲ್ಲರೂ ಏನ್ ಮಾಡ್ತೀರಿ? ನಾನೇನ್ ಮಾಡ್ಬೋದು? ಈ ದಿವಸ ಯಾರೆಲ್ಲ ಅತಿಯಾಗಿ ಯೋಚಿಸಿದ್ರಿ? ಯಾರೆಲ್ಲ ಓವರ್ ಥಿಂಕಿಂಗ್ ಮಾಡ್ಬೇಕು? ಬೆಳಿಗ್ಗೆಯಿಂದ ಅಥವಾ ಮೊನ್ನೆಯಿಂದ 2 ದಿವಸದಿಂದ ಇವತ್ತಿನವರೆಗೆ ಯಾರು ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನು ಮಾಡಿದಿರಿ? ಯಾರ ಓವರ್ ಥಿಂಕಿಂಗ್, ಇಂಗ್ಲಿಷ್ ನಲ್ಲಿ ಓವರ್ ಥಿಂಕಿಂಗ್ ಯಾರೆಲ್ಲ ಮಾಡ್ಕೊಂಡಿದ್ದೀರಿ ಇವತ್ತಿನ? ಅದನ್ನ ಅಭ್ಯಾಸ ಮಾಡೋಣ, ಫೀಲ್ ಮಾಡ್ಕೊಳ್ಳೋಣ, ಆಯ್ತಾ? ಈ ದಿವಸ ನಾವು ಓವರ್ ಥಿಂಕಿಂಗ್ ಅಥವಾ ಅತಿಯಾಗಿ ಯೋಚಿಸುವ ನಮ್ಮ ಅಭ್ಯಾಸವನ್ನ ಸರಿಪಡಿಸ್ಕೊಳ್ಳೋಣ, ಫೀಲ್ ಮಾಡ್ಕೊಳ್ಳೋಣ. ಆರೋಗ್ಯದ ಬಗ್ಗೆ, ಸಂಬಂಧಗಳ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಹಣಕಾಸಿನ ಬಗ್ಗೆ, ಇತರರ ಬಗ್ಗೆ, ನಮ್ಮ ಬಗ್ಗೆ ಸದಾ ಏನಾದರೂ ಒಂದು ಯೋಚನೆಗಳನ್ನ ಮಾಡುತ್ತಲೇ ಇರುವ ನಮ್ಮ ಅಭ್ಯಾಸವನ್ನ ಇವತ್ತು ಗುಣಪಡಿಸಿಕೊಳ್ಳುವ, ಚಿಕಿತ್ಸೆ ಮಾಡಿಕೊಳ್ಳುವ ಅಭ್ಯಾಸವನ್ನ ಇವತ್ತು ಮಾಡೋಣ. ನಮ್ಮ ದೇಹ, ಮೆದುಳಿಗೆ, ದೇಹ ಮನಸ್ಸುಗಳಿಗೆ ವಿಶ್ರಾಂತಿಯನ್ನ ಕೊಡುವ ಅಭ್ಯಾಸವನ್ನ ಇವತ್ತು ರೂಢಿ ಮಾಡ್ಕೊಳ್ಳೋಣ.
ಅನಾವಶ್ಯಕವಾಗಿ ನಮ್ಮ ಮೆದುಳನ್ನ, ಶರೀರವನ್ನ ಯೋಚಿಸುವ ಅಭ್ಯಾಸವನ್ನ ಕೊನೆಗೊಳಿಸೋಣ. ದಿನದ 24 ಗಂಟೆಯಲ್ಲಿ ಹೆಚ್ಚಿನ ಸಮಯ ಮೆದುಳು ಮತ್ತು ಶರೀರವನ್ನು ಶಾಂತವಾಗಿ ಇಟ್ಟುಕೊಳ್ಳುವ ಅಭ್ಯಾಸವನ್ನ ನಾವು ರೂಢಿಸಿಕೊಳ್ಳೋಣ. ನಮ್ಮ ದೇಹ, ಮನಸ್ಸುಗಳನ್ನ ದಿನದ ಬಹುಪಾಲು ಸಮಯ ವಿಶ್ರಾಂತವಾಗಿ ಇಟ್ಟುಕೊಳ್ಳುವ ಅಭ್ಯಾಸವನ್ನ ನಾವು ರೂಢಿಸಿಕೊಂಡರೆ ಇದು ಸಕಾರಾತ್ಮಕವಾದ ಪರಿಣಾಮವನ್ನ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಸಂಬಂಧಗಳ ಮೇಲೆ, ನಮ್ಮ ವೃತ್ತಿಯ ಮೇಲೆ ಮತ್ತು ನಮ್ಮ ಹಣಕಾಸಿನ ಕ್ಷೇತ್ರದ ಮೇಲೆ ಸಕಾರಾತ್ಮಕವಾಗಿ ಪರಿಣಾಮವನ್ನ ಬೀರುತ್ತದೆ. ಹಾಗಾಗಿ ನಾವು ನಮ್ಮ ದೇಹ, ಮನಸ್ಸುಗಳನ್ನ, ನಮ್ಮ ಮೆದುಳನ್ನ ದಿನದ ಬಹುಪಾಲು ಸಮಯ ಶಾಂತವಾಗಿ ಇಟ್ಕೊಳ್ಳುವ ಅಭ್ಯಾಸವನ್ನ ಇವತ್ತು ನಾವು ಮಾಡೋಣ. ಸಹಜವಾದ ಅರಿವಿನ ಸ್ಥಿತಿಯಲ್ಲಿ ಇರುವ ಅಭ್ಯಾಸವನ್ನ ಮಾಡೋಣ. ಇದರಿಂದ ನಮ್ಮ 4 ಕ್ಷೇತ್ರಗಳನ್ನ, ಅಂದರೆ ಆರೋಗ್ಯ, ಸಂಬಂಧಗಳು, ಉದ್ಯೋಗ ಮತ್ತು ಹಣಕಾಸಿನ ಪರಿಸ್ಥಿತಿಗಳನ್ನ ಉತ್ತಮಗೊಳಿಸಿಕೊಳ್ಳೋಣ. ಉತ್ತಮವಾದ ಜೀವನವನ್ನ ನಡೆಸೋಣ. ಅದ್ರ ಜೊತೆಗೆ ಅಧ್ಯಾತ್ಮ ಒಂದು ಗೊತ್ತಲ್ವಾ. ನಾನು ಯಾವಾಗ್ಲೂ ಹೇಳ್ತೀನಲ್ವ, 4 ಏರಿಯಾ. ಹೊಸದಾಗಿ ಬಂದವರಿಗೆ 4 ಏರಿಯಾ, 5 ಏರಿಯಾ ಯಾವ್ದ್ಯಾವ್ದು? HRCM: ಹೆಲ್ತ್, ರಿಲೇಶನ್ಶಿಪ್, ಕರಿಯರ್, ಮನಿ. ಆರೋಗ್ಯ, ಸಂಬಂಧ, ಉದ್ಯೋಗ, ಹಣಕಾಸು, ಅಧ್ಯಾತ್ಮ. ಈ 4 ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು. ಒಂದ್ ಹೆಚ್ಚಿದ್ರು ಒಂದ್ ಕಡಿಮೆನೂ ಇರಬಾರ್ದು, ಒಂದ್ ಹೆಚ್ಚು ಇರಬಾರ್ದು. ಎಲ್ಲರೂ 4 ಸಮಾನವಾಗಿರ್ಬೇಕು. ಅದನ್ನ ನಾವು ಹೀಲ್ ಮಾಡ್ಕೊಳ್ಳೋದು ಎವ್ರಿ ಡೇ. ಓಕೆ, ಈಗ ಎಲ್ಲರೂ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಅಭ್ಯಾಸವನ್ನು ಮಾಡೋಣ. ಯಾರೆಲ್ಲ ಬೆಳಿಗ್ಗೆಯಿಂದ ಓವರ್ ಥಿಂಕಿಂಗ್, ಜಾಸ್ತಿ ಥಿಂಕಿಂಗ್ ಮಾಡಿದ್ರಿ, ಚಾಟಲ್ಲಿ ಹಾಕೊಳ್ಳಿ ಎಷ್ಟು ಮಾಡಿದ್ರಿ, ಇದಾದ್ಮೇಲೆ ಎಷ್ಟು ಕಡಿಮೆ ಆಗಿದೆ ಹೇಳಿ. ಓಕೆ, ವಿಡಿಯೋ ಆನ್ ಮಾಡ್ಕೊಳಕ್ಕಾದ್ರೆ ಆನ್ ಮಾಡ್ಕೊಳ್ಳಿ. ಈಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋಣ. ಅತಿಯಾದ ಯೋಚನೆಗೆ ಇವತ್ತು ಕಡಿವಾಣ ಹಾಕೋಣ. ಎಲ್ಲ ನೇರವಾಗಿ ಕುತ್ಕೊಳ್ಳಿ, ಕೈ ಕಟ್ಟಬೇಡಿ, ಕಣ್ಣುಗಳನ್ನ ಮುಚ್ಚಿ ಸಾಧ್ಯವಾದಷ್ಟು ಕೈಗಳನ್ನ ಹಾರ್ಟ್ ಮೇಲೆ ಇಟ್ಕೊಳ್ಳಿ. ನಿಮ್ಮ ಬಲಗೈಯನ್ನ ಎದೆಯ ಮೇಲೆ ಇಟ್ಕೊಳ್ಳಿ. ಇದನ್ನ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ. ಇದು ಯಾಕಂದ್ರೆ ಯಾರಿಗೆ ಏನೋ ಆಗಿದೆ ಅಂತಲ್ಲ, ಓವರ್ ಥಿಂಕಿಂಗ್, ಅತಿಯಾದ ಯೋಚನೆ ಮಾಡೋದು ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲರೂ ಇವತ್ತು ಹೀಲ್ ಮಾಡ್ಕೊಳ್ಳಿ. ಆಳವಾದ ಉಸಿರನ್ನ ತೆಗೆದುಕೊಳ್ಳಿ, ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಮ್ಯೂಸಿಕ್ ಸಾಕಾ? ಹೇಳ್ತಾ ಇದೆಯಾ? ವಿಡಿಯೋ ಆನ್ ಮಾಡಿದ ಥಮ್ಸ್ ಅಪ್ ಮಾಡಿ ನಂಗೆ. ಓಕೆನಾ? ಸಾಕಾ? ಕಡಿಮೆ ಮಾಡ್ಬೇಕಾ? ಓಕೆ, ಇದು ಹೀಲಿಂಗ್ ಮ್ಯೂಸಿಕ್ ಆಗಿದ್ದು ನಾವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತೀವಿ ಯಾವಾಗ್ಲೂ. ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಹೀಗೆ ಹೇಳಿ: ನಾನು ನನ್ನ ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನ, ರೂಢಿಯನ್ನ ಬಿಡುಗಡೆಗೊಳಿಸಲು ತಯಾರಾಗಿದ್ದೇನೆ. ನಾನು ಅತಿಯಾಗಿ, ಅನಾವಶ್ಯಕವಾಗಿ ಯೋಚಿಸುವ ಅಭ್ಯಾಸದಿಂದ ಬಿಡುಗಡೆ ಹೊಂದಲು ತಯಾರಾಗಿದ್ದೇನೆ. ಎಲ್ಲರ ಮುಖದಲ್ಲಿ ಸ್ಮೈಲ್ ಇರಲಿ, ಮುಗುಳು ನಗೆ ಇರಲಿ, ಎತ್ತಡ ಬೇಡ. ಮೈ ಡಿಯರ್ ಯೂನಿವರ್ಸ್, ನಾನು ನನ್ನ ಮತ್ತು ಇತರರ ಅನಾರೋಗ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ ಅತಿಯಾಗಿ, ನಿರಂತರವಾಗಿ ಯೋಚಿಸುವ ನನ್ನ ಅಭ್ಯಾಸಕ್ಕೆ 100% ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ಇದು ನಾನೇ ರೂಢಿಸಿಕೊಂಡ ಅಭ್ಯಾಸ. ಇದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಆರೋಗ್ಯದ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಿರುವುದಕ್ಕೆ, ಪ್ರತಿಯೊಂದು ನೋವು ಮತ್ತು ನೋವಿನ ಬಗ್ಗೆ ಚಿಂತಿಸುತ್ತಿರುವುದಕ್ಕೆ ಮತ್ತು ನನ್ನ ದೇಹದ
ಸ್ವಾಭಾವಿಕ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಇಲ್ಲದಿದ್ದಕ್ಕಾಗಿ ಕ್ಷಮಿಸಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ದೇಹದ ಸಂಕೇತಗಳನ್ನು ನಿರ್ಲಕ್ಷಿಸಿದ್ದಕ್ಕಾಗಿ, ಭಯ ಮತ್ತು ಅನುಮಾನಗಳು ನನ್ನ ತೀರ್ಪನ್ನು ಮಬ್ಬಾಯಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ನನ್ನ ಆರೋಗ್ಯವನ್ನು ಪ್ರೀತಿ ಮತ್ತು ಕೃತಜ್ಞತೆಯಿಂದ ಪೋಷಿಸದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು. ನನ್ನ ಆರೋಗ್ಯದ ಬಗ್ಗೆ ಅತಿಯಾಗಿ ಯೋಚಿಸುವ, ನಿಮಗೆ ಕಿವಿಗೆ ಕೇಳುವಷ್ಟು ಜೋರಾಗಿ ರಿಪೀಟ್ ಮಾಡ್ಕೊಳ್ಳಿ, ನೀವೇ ಹೇಳ್ದಂಗಿರ್ಬೇಕು. ನನ್ನ ಆರೋಗ್ಯದ ಬಗ್ಗೆ ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನ ತೊಡೆದು ಹಾಕಲು ಸ್ವಯಂ ಆರೈಕೆ ಮತ್ತು ಗುಣಪಡಿಸುವ ಅಭ್ಯಾಸಗಳ ಕಡೆಗೆ ನನಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಮತ್ತು ಸಮತೋಲನವನ್ನ ಪುನಃ ಸ್ಥಾಪಿಸಲು ನನಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆರೋಗ್ಯ ಪ್ರಯಾಣದಲ್ಲಿ ಸಾವಧಾನತೆ ಮತ್ತು ಜಾಗೃತಿಯನ್ನ ಬೆಳೆಸಿದ್ದಕ್ಕಾಗಿ, ನನ್ನ ದೇಹವನ್ನ ಸಹಾನುಭೂತಿಯಿಂದ ಕೇಳಲು ನನಗೆ ಕಲಿಸಿದ್ದಕ್ಕಾಗಿ, ಯೋಗಕ್ಷೇಮದ ಹಾದಿಯಲ್ಲಿ ನನ್ನನ್ನು ಬೆಂಬಲಿಸುವುದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ನಾನು ನನ್ನ ಮತ್ತು ಇತರರ ಸಂಬಂಧಗಳ ಬಗ್ಗೆ ಅತಿಯಾಗಿ ನಿರಂತರವಾಗಿ ಯೋಚಿಸುವ ನನ್ನ ಅಭ್ಯಾಸಕ್ಕೆ 100% ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ಇದು ನಾನೇ ರೂಢಿಸಿಕೊಂಡ ಅಭ್ಯಾಸ. ಇದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಸಂಬಂಧಗಳಲ್ಲಿ ಅತಿಯಾಗಿ ಯೋಚಿಸಿದ್ದಕ್ಕಾಗಿ, ಅನುಮಾನಗಳು ಮತ್ತು ಅಭದ್ರತೆಗಳು ನನ್ನ ಸಂಪರ್ಕಗಳ ಮೇಲೆ ಪರಿಣಾಮ ಬೀರಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ನನ್ನ ಸುತ್ತಲಿನ ಪ್ರೀತಿ ಮತ್ತು ಬೆಂಬಲವನ್ನ ಸಂಪೂರ್ಣವಾಗಿ ಶ್ಲಾಘಿಸದಿದ್ದಕ್ಕಾಗಿ ಕ್ಷಮಿಸಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇತರರ ಉದ್ದೇಶಗಳನ್ನು ಸಂದೇಹಾತ್ಮಕವಾಗಿ ಊಹಿಸಿದ್ದಕ್ಕಾಗಿ, ಅನಗತ್ಯ ಉದ್ವೇಗವನ್ನು ಸೃಷ್ಟಿಸಿದ್ದಕ್ಕಾಗಿ ಮತ್ತು ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡದೇ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು. ನನ್ನ ಸಂಬಂಧಗಳಲ್ಲಿ ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನ ಕರಗಿಸಿ ಸ್ಪಷ್ಟತೆ ಮತ್ತು ತಿಳುವಳಿಕೆಯನ್ನ ತಂದಿದ್ದಕ್ಕಾಗಿ ಮತ್ತು ಅರ್ಥಪೂರ್ಣ ಸಂಪರ್ಕಗಳನ್ನು ಪೋಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಸಂಬಂಧಗಳಲ್ಲಿ ಸಾವಧಾನತೆಯನ್ನ ಬೆಳೆಸುವುದಕ್ಕಾಗಿ, ದುರ್ಬಲತೆ ಮತ್ತು ನಂಬಿಕೆಯನ್ನ ಅಳವಡಿಸಿಕೊಳ್ಳುವುದಕ್ಕಾಗಿ ಮತ್ತು ನನ್ನ ಸಂವಹನಗಳಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು
ಬೆಳೆಸುವುದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ನಾನು ನನ್ನ ಮತ್ತು ಇತರರ ವೃತ್ತಿ ಬಗ್ಗೆ, ದೈನಂದಿನ ಕೆಲಸ ಕಾರ್ಯಗಳ ಬಗ್ಗೆ ಅತಿಯಾಗಿ ನಿರಂತರವಾಗಿ ಯೋಚಿಸುವ ನನ್ನ ಅಭ್ಯಾಸಕ್ಕೆ 100% ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ಇದು ನಾನೇ ರೂಢಿಸಿಕೊಂಡ ಅಭ್ಯಾಸ. ಇದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ವೃತ್ತಿಯ ಬಗ್ಗೆ, ದೈನಂದಿನ ಕೆಲಸ ಕಾರ್ಯಗಳ ಬಗ್ಗೆ ಅತಿಯಾಗಿ ಯೋಚಿಸಿದ್ದಕ್ಕಾಗಿ, ನನ್ನ ಸಾಮರ್ಥ್ಯವನ್ನು ಸಂದೇಹಿಸಿದ್ದಕ್ಕಾಗಿ ಮತ್ತು ಬೆಳವಣಿಗೆಯ ಅವಕಾಶಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸದೇ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ವೈಫಲ್ಯದ ಭಯವು ನನ್ನನ್ನು ತಡೆ ಹಿಡಿಯಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ನನ್ನ ಕೌಶಲ್ಯ ಮತ್ತು ಪ್ರತಿಭೆಯನ್ನು ನಂಬದೇ ಇದ್ದುದಕ್ಕಾಗಿ ಮತ್ತು ನನ್ನ ಭಾವೋದ್ರೇಕಗಳನ್ನು ಪೂರ್ಣ ಹೃದಯದಿಂದ ಅನುಸರಿಸದೇ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು. ನನ್ನ ವೃತ್ತಿ ಜೀವನದಲ್ಲಿ, ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನ ತೊಡೆದು ಹಾಕಿದ್ದಕ್ಕಾಗಿ, ಸ್ಪಷ್ಟತೆ ಮತ್ತು ಉದ್ದೇಶದ ಕಡೆಗೆ ನನ್ನನ್ನು ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಮತ್ತು ಅವಕಾಶಗಳನ್ನು ಪೂರೈಸಲು ಬಾಗಿಲು ತೆರೆದಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ವೃತ್ತಿ ಪಥದಲ್ಲಿ, ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಸಾವಧಾನತೆ ಬೆಳೆಸಿಕೊಂಡಿದ್ದಕ್ಕಾಗಿ, ಉತ್ಸಾಹ ಮತ್ತು ನಿರ್ಣಯದಿಂದ ನನ್ನ ಕನಸುಗಳನ್ನ ಮುಂದುವರಿಸುವುದಕ್ಕಾಗಿ ಮತ್ತು ನನ್ನ ಮೌಲ್ಯಗಳು ಮತ್ತು ಆಕಾಂಕ್ಷೆಗಳೊಂದಿಗೆ ನನ್ನ ಕೆಲಸವನ್ನ ಜೋಡಿಸುವುದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ನಾನು ನನ್ನ ಮತ್ತು ಇತರರನ್ನ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಅತಿಯಾಗಿ ನಿರಂತರವಾಗಿ ಯೋಚಿಸುವ ನನ್ನ ಅಭ್ಯಾಸಕ್ಕೆ 100% ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ಇದು ನಾನೇ ರೂಢಿಸಿಕೊಂಡ ಅಭ್ಯಾಸ. ಇದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಹಣಕಾಸಿನ ಬಗ್ಗೆ ಅತಿಯಾದ ಚಿಂತೆಗಾಗಿ ಮತ್ತು ಸಮೃದ್ಧಿಯ ಮೇಲೆ ನಂಬಿಕೆ ಇಲ್ಲದಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಹಣದ ಬಗ್ಗೆ ಸೀಮಿತ ನಂಬಿಕೆಗಳನ್ನು ಹಿಡಿದಿಟ್ಟುಕೊಂಡಿದ್ದಕ್ಕಾಗಿ, ನನ್ನ ಹಣಕಾಸನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸದಿದ್ದಕ್ಕಾಗಿ ಮತ್ತು ಹಣದೊಂದಿಗಿನ ನನ್ನ ಸಂಬಂಧದ ಮೇಲೆ ಒತ್ತಡವನ್ನ ಉಂಟು ಮಾಡುವುದಕ್ಕಾಗಿ ನನ್ನನ್ನು ಕ್ಷಮಿಸಿ. ಧನ್ಯವಾದಗಳು. ಹಣದ ಬಗ್ಗೆ ಅತಿಯಾಗಿ ಯೋಚಿಸುವ ಅಭ್ಯಾಸವನ್ನು ತೊಡೆದು ಹಾಕಿದ್ದಕ್ಕಾಗಿ, ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯ ಕಡೆಗೆ ನನಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ
ಮತ್ತು ಸಂಪತ್ತಿನ ಪ್ರಜ್ಞೆಯ ಬಗ್ಗೆ ನನಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಹಣದ ಬಗೆಗಿನ ನನ್ನ ವಿಧಾನದಲ್ಲಿ ಸಾವಧಾನತೆಯನ್ನು ಬೆಳೆಸಿದ್ದಕ್ಕಾಗಿ, ಸಮೃದ್ಧಿ ಮತ್ತು ಕೃತಜ್ಞತೆಯ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳಲು ಸಹಕರಿಸಿದ್ದಕ್ಕಾಗಿ ಮತ್ತು ನನ್ನ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವುದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸಮಾಜದ ಬಗ್ಗೆ, ಸರ್ಕಾರದ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಚಾರಿತ್ರ್ಯದ ಬಗ್ಗೆ, ಸರ್ಕಾರದ ಚಾರಿತ್ರ್ಯದ ಬಗ್ಗೆ, ಸಮಾಜದ ಚಾರಿತ್ರ್ಯದ ಬಗ್ಗೆ ಅನಾವಶ್ಯಕವಾಗಿ ಯೋಚಿಸುವ ನನ್ನ ಅಭ್ಯಾಸವನ್ನ ಕ್ಷಮಿಸು. ಈ ನನ್ನ ಅಭ್ಯಾಸವನ್ನ ಮನ್ನಿಸು. ನನ್ನ ಆರೋಗ್ಯದ ಬಗ್ಗೆ, ಇತರರ ಆರೋಗ್ಯದ ಬಗ್ಗೆ, ನನ್ನ ಅನಾರೋಗ್ಯದ ಬಗ್ಗೆ, ಇತರರ ಅನಾರೋಗ್ಯದ ಬಗ್ಗೆ, ನನ್ನ ಸಂಬಂಧಗಳ ಬಗ್ಗೆ, ಇತರರ ಸಂಬಂಧಗಳ ಬಗ್ಗೆ, ನನ್ನ ವೃತ್ತಿಯ ಬಗ್ಗೆ, ಇತರರ ವೃತ್ತಿಯ ಬಗ್ಗೆ, ನನ್ನ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ, ಇತರರ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಯೋಚಿಸುವ ನನ್ನ ಅಭ್ಯಾಸವನ್ನ ಕ್ಷಮಿಸು. ಈ ನನ್ನ ಅಭ್ಯಾಸವನ್ನ ಮನ್ನಿಸು. ನನ್ನ ಶರೀರ ಮನಗಳನ್ನು ಅರಿವಿನಿಂದ ಶಾಂತವಾಗಿ ಇಟ್ಟುಕೊಳ್ಳುವ ಸಾಮರ್ಥ್ಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇತರರ ಬಗ್ಗೆ ಯೋಚಿಸದೆ, ಯಾವುದೇ ವಸ್ತು, ವ್ಯಕ್ತಿ, ಘಟನೆಗಳ ಬಗ್ಗೆ ಯೋಚಿಸದೆ ದಿನದ ಬಹುಪಾಲು ಸಮಯ ನನ್ನ ಶರೀರ ಮನಗಳಿಗೆ ವಿಶ್ರಾಂತಿಯನ್ನು ಕೊಡುವ ಅಭ್ಯಾಸವನ್ನು ನನಗೆ ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಶರೀರ ಮನಗಳನ್ನ, ನನ್ನ ಮೆದುಳನ್ನ ಸದಾ ಅರಿವಿನಿಂದ ತುಂಬಿಕೊಳ್ಳುವ ಅಭ್ಯಾಸವನ್ನ ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು. ಸದಾ ಯೋಚಿಸುವ ಅಭ್ಯಾಸವನ್ನು ಸಂಪೂರ್ಣವಾಗಿ ನನ್ನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ಶಾಂತವಾಗಿದ್ದೇನೆ. ನನ್ನ ಮನಸ್ಸು ವಿಶ್ರಾಂತಿಯಲ್ಲಿ ಇದೆ. ಅನಾವಶ್ಯಕ ಯೋಚನೆಗಳನ್ನು ನಾನು ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತಿದ್ದೇನೆ. ನನ್ನ ಮೆದುಳು ಸದಾ ಯೋಚಿಸಬೇಕೆಂಬ ಅಗತ್ಯವಿಲ್ಲ. ನಾನು ಯೋಚನೆಗಿಂತ ಅರಿವಿನಲ್ಲಿ ಬದುಕಲು ಆಯ್ಕೆ ಮಾಡುತ್ತೇನೆ. ನನ್ನ ಒಳಗಿನ ಶಾಂತಿ ಯಾವುದೇ ಯೋಚನೆಗಿಂತ ಶಕ್ತಿಯುತವಾಗಿದೆ. ನನ್ನೊಳಗಿನ ನಿಶಬ್ದತೆ ನನಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ನಾನು ಎಲ್ಲವನ್ನು ನಿಯಂತ್ರಿಸುವ ಅಗತ್ಯವಿಲ್ಲ. ಜೀವನ ತನ್ನಂತೆಯೇ ಸುಂದರವಾಗಿ ನಡೆಯುತ್ತಿದೆ ಎಂಬ ನಂಬಿಕೆ ನನಗಿದೆ. ನಾನು ನನ್ನ ಭಯವನ್ನು ಬಿಡುತ್ತೇನೆ. ನಾನು ನನ್ನ ಅನುಮಾನಗಳನ್ನು ಬಿಡುತ್ತೇನೆ. ನಾನು ನನ್ನ ಅತಿಯಾಗಿ ಯೋಚಿಸುವ ಹಳೆಯ ಅಭ್ಯಾಸವನ್ನು ಬಿಡುತ್ತೇನೆ. ಪ್ರತಿ ಉಸಿರಿನೊಂದಿಗೆ ನಾನು ಶಾಂತಿಯನ್ನು ಒಳಗೆಳೆದುಕೊಳ್ಳುತ್ತೇನೆ.
ಪ್ರತಿ ಉಸಿರಿನೊಂದಿಗೆ ಎಲ್ಲಾ ಒತ್ತಡಗಳನ್ನ ಹೊರಗೆ ಬಿಡುತ್ತೇನೆ. ನನ್ನ ದೇಹ ಮತ್ತು ಮನಸ್ಸು ಸುರಕ್ಷಿತವಾಗಿದೆ. ನನ್ನೊಳಗೆ ಸಮತೋಲನ ಮತ್ತು ನೆಮ್ಮದಿ ಹರಿಯುತ್ತಿವೆ. ನಾನು ಈಗಿನ ಕ್ಷಣದಲ್ಲಿ ಇದ್ದೇನೆ. ಈ ಕ್ಷಣವೇ ಪೂರ್ಣವಾಗಿದೆ. ಈ ಕ್ಷಣವೇ ಸಾಕು. ನಾನು ಯೋಚನೆಗಳ ಗುಲಾಮನಲ್ಲ. ನಾನು ಅರಿವಿನ ಸ್ವಾಮಿಯು. ನನ್ನ ಮನಸ್ಸು ನಿಧಾನವಾಗಿ ಸಹಜವಾಗಿ ಶಾಂತವಾಗುತ್ತಿದೆ. ನಾನು ಆಳವಾದ ನೆಮ್ಮದಿಯಲ್ಲಿದ್ದೇನೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ. ನಾನು ನನ್ನ ಮನಸ್ಸನ್ನು ಗೌರವಿಸುತ್ತೇನೆ. ನಾನು ನನ್ನ ಒಳಗಿನ ಶಾಂತಿಯನ್ನು ಸ್ವೀಕರಿಸುತ್ತೇನೆ. ಪ್ರಪಂಚದಲ್ಲಿ ಸುಖ ಇದೆ ಎಂಬ ಕಲ್ಪನೆಯಿಂದ ಉತ್ಪತ್ತಿ ನಾಶಯುಕ್ತ ಪದಾರ್ಥಗಳಲ್ಲಿ ಸುಖದ ಅನುಭವ ಆಗಬೇಕೆಂದು ಹಲವು ಬಗೆಯಿಂದ ಪ್ರಯತ್ನ ಮಾಡಿ ಬಳಲಿ ಬೆಂಡಾಗಿ ಇಲ್ಲವೆಂದು ತಿಳಿದು ದುಃಖ ಅನುಭವಿಸಿ ಸುಖದ ಪ್ರಾಪ್ತಿಗಾಗಿ ಈತನು ಸುಷುಪ್ತಿಯಲ್ಲಿ ಎಲ್ಲದನ್ನ ಅಲ್ಲಗಳೆದು ಆ ಸ್ವರೂಪವನ್ನು, ಆ ಪರಮಾತ್ಮನ ಸ್ವರೂಪವನ್ನು, ಅಂದ್ರೆ ತನ್ನ ಯಥಾರ್ಥ ಸ್ವರೂಪವನ್ನು, ಆ ತಮಸ್ಸಿಗೂ ಅಜ್ಞಾನಕ್ಕೂ ಸಾಕ್ಷಿಯಾಗಿರುವಂತಹ ಆನಂದಘನ ಸ್ವರೂಪವನ್ನು ಅನುಭವಿಸು. ಹೀಗೆ ಅಮದರ್ಥಂ ನಹಿ ಪ್ರಿಯ ಮದರ್ಥಂ ಸರ್ವಮೇವ ಹಿ ಪರ ಪ್ರೇಮಾಸ್ಪದತ್ವಾಚ ಆನಂದೋಹಂ ಸ್ವಭಾವತಃ. ಆನಂದವೇ ತನ್ನ ಸ್ವರೂಪ ಆದದ್ರಿಂದಲೇ ತನ್ನ ಮೇಲೆ ಎಲ್ಲಕ್ಕಿಂತಲೂ ಹೆಚ್ಚಿನ ಪ್ರೀತಿ. ಸುಖ ದುಃಖ ಮಿಶ್ರಿತವಾಗಿ ನಿಜವಾದ ಆನಂದವನ್ನ ಮರೆಮಾಚುವ ಪದಾರ್ಥಗಳಲ್ಲಿ ಆನಂದ ಸಿಗದೇ ಇರೋದರಿಂದ ಅವುಗಳನ್ನ ಬಿಟ್ಟು ತನ್ನ ಆನಂದ ಸ್ವರೂಪದ ಪ್ರಾಪ್ತಿಗಾಗಿ ಆ ಅನಂತನಿಗೆ ಶರಣ ಹೋಗೋಣ. ಅದೇ ನಮ್ಮ ಸ್ವರೂಪ. ಆ ಆನಂದದ ಪ್ರಾಪ್ತಿ ಆನಂದ ರೂಪನಾದ ಆ ಅನಂತನಿಂದಲೇ ಆಗ್ತಕ್ಕದ್ದು. ಓಂ ಓಂ ಓಂ. अजं निर्विकल्पं निराकारमेकं निरानन्दमानन्दमद्वैतपूर्णम् परं निर्गुणं निर्विशेषं निरेहं परब्रह्मरूपं गणेशं भजेम. परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगं ज्ञानगम्यम्. मुनिध्येयमाकाशरूपं परेशं परब्रह्मरूपं गणेशं भजेम. परब्रह्मरूपं गणेशं भजेम. गुणातीतमानं चिदानन्दरूपं चिदाभासकं सर्वगं ज्ञानगम्यम्. मुनिध्येयमाकाशरूपं परेशं परब्रह्मरूपं गणेशं भजेम. परब्रह्मरूपं गणेशं भजेम. जगत्कारणं कारणज्ञानरूपं सुरादिं सुखादिं गुणेशं गणेशम्.
जगद्व्यापिनं विश्ववन्द्यं सुरेशं परब्रह्मरूपं गणेशं भजेम परब्रह्मरूपं गणेशं भजेम रजो योगतो ब्रह्मरूपं श्रुतिज्ञं सदा कार्यसक्तं हृदा चिन्त्यरूपम् जगत्कारणं सर्वविद्यानिदानं परब्रह्मरूपं गणेशं नता स्मः परब्रह्मरूपं गणेशं नता स्मः ದೈವಿ ಉತ್ಸಾಹದಿಂದ ತುಂಬಿದ ಬಿಳಿಯ ಬೆಳಕು ನಿಮ್ಮ ನೆತ್ತಿಯ ಅಂದ್ರೆ ಸಹಸ್ರಾರು ಚಕ್ರದಿಂದ ಪ್ರವೇಶ ಮಾಡ್ತಾ ಇದೆ ಎನ್ನುವ ಭಾವನೆಯನ್ನ ಮಾಡಿಕೊಳ್ಳಿ. ಇದು ಅಪರಿಮಿತವಾದ ಚಿಕಿತ್ಸಾ ಗುಣಗಳಿಂದ ಕೂಡಿದೆ. ಅತಿಯಾಗಿ ಯೋಚಿಸುವ ನಮ್ಮ ಅಭ್ಯಾಸಗಳನ್ನ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿದೆ. ಶರೀರದ ಎಲ್ಲಾ ಜೀವಕೋಶಗಳಲ್ಲಿಯೂ ಅರಿವನ್ನ ತುಂಬಿದೆ. ಶಾಂತಿ ನೆಮ್ಮದಿಯನ್ನ ತುಂಬಿದೆ ಎನ್ನುವುದನ್ನ ಗಮನಿಸಿ, ಭಾವಿಸಿ, ಅನುಭವಿಸಿ. ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಹೊರ ಹೋಗುವ ಉಸಿರಿನೊಂದಿಗೆ ಎಲ್ಲ ಅಶಾಂತಿ, ಯೋಚನೆ, ಭಾವನೆಗಳನ್ನ ಬಿಡುಗಡೆಗೊಳಿಸಲಿ. ಒಳಬರುವ ಉಸಿರು ಪರಿಶುದ್ಧವಾದ ದೈವಿ ಉತ್ಸಾಹವನ್ನ ತುಂಬಲಿ. ಈಗ ನಿಮ್ಮ ಎರಡೂ ಕೈಗಳನ್ನ ಪರಸ್ಪರ ಒಂದಕ್ಕೊಂದು ಉಜ್ಜಿಕೊಂಡು ಅದರಿಂದ ಉತ್ಪತ್ತಿಯಾದ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಹರಿಸಿ, ಮುಖಕ್ಕೆ ಹರಿಸಿ. ನಿಮ್ಮ ಶರೀರ ಮನಗಳಲ್ಲಿ ಉಂಟಾಗುತ್ತಿರುವ ಶಾಂತಿ, ನೆಮ್ಮದಿಯನ್ನ ಗಮನಿಸುತ್ತಾ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ಆಳವಾದ ಉಸಿರಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ಮೂಲಕ ಹರಿಯುವ ಗುಣಪಡಿಸುವ ಶಕ್ತಿಯನ್ನು ಅನುಭವಿಸಿ. ಶಾಂತಿ ಮತ್ತು ಕೃತಜ್ಞತೆಯ ಭಾವದಿಂದ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ಧನ್ಯವಾದಗಳು. ಇವತ್ತು ಯಾರಿಗೆಲ್ಲ ನಾನು ಹೇಳಿದೆ ಅಲ್ಲ, ಯಾರು ಚಾಟ್ ಮಾಡಿದ್ರಿ, ಯಾರಿಗೆಲ್ಲ ಓವರ್ ಥಿಂಕ್ ಇದ್ದೇ ಇರುತ್ತೆ ಖಂಡಿತ, ಯಾರಿಗಾದ್ರೂ ಒಬ್ರಿಗಾದ್ರೂ. ಇಷ್ಟು ಜನರಲ್ಲಿ ಯಾರಿಗೆ ಎಷ್ಟಿತ್ತು ಮೊದಲು, ಈಗ ಎಷ್ಟು ಕಡಿಮೆ ಆಗಿದೆ? ನಮ್ಮ ಗಂಗಾ ಮೇಡಮ್ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಶೇರ್ ಮಾಡ್ತಾರಂತ. ಅನ್ಮ್ಯೂಟ್ ಮಾಡ್ಕೊಂಡು. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳಿ. ಪ್ರಜ್ಞಾ ಪ್ರಕಲ್ಪಕ್ಕೆ ಇಲ್ಲಿ ಸೇರಿದ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತಿನ ಸೆಷನ್ ಭಾರಿ ಚೆನ್ನಾಗಿತ್ತು. ನಂಗ್ ಅನುಕೂಲವಾಗಂಗೆ ಇತ್ತು. ನನ್ನ ಆಲೋಚನೆಗೆಲ್ಲ ಇವತ್ತು ಕಡಿವಾಣ ಬಿತ್ತು. ಒಂದನೇದಾಗಿ ತುಂಬಾ ಒಂಥರ ಜ್ಞಾನೋದಯ ಆಯ್ತು ಇವತ್ತು. ಆಮೇಲೆ ನನಗೆ ಇವತ್ತು 4 ದಿವಸದಿಂದ ಭರ್ಜರಿ ಒಂಥರ ಖುಷಿ ಆಗ್ತಾ ಇದೆ. ಎಂತಕೆಂದ್ರೆ ಯುಗಾದಿ ಮುಂಚಿನ ದಿವಸ ಮಂಗಳವಾರ ದಿನ ನಾನು ಬಳೆ ಪದ್ಮಾವತಿಗೆ ಹೋದೆ ದೇವಸ್ಥಾನಕ್ಕೆ. ಸೀರೆ ಎಲ್ಲ ಉಟ್ಕೊಂಡು ನೀವು ಹೇಳ್ದಂಗೆ ಆ ವಿಡಿಯೋ ಪ್ರಾಕ್ಟೀಸ್ ಮಾಡಿದ್ರಿಂದ ಚಂದ ಅಲಂಕಾರ ಮಾಡ್ಕೊಂಡೆ ಹೋಗಿದ್ದೆ. ಆಮೇಲೆ ಅಲ್ಲಿ 12:30 ಆಗೋಗಿತ್ತು ನಾವು ಹೊರಡೋ ತನಕ. ಅಲ್ಲಿ ಲೇಟಾಗಿ ಹೋಗಿದ್ವಿ. ಆಮೇಲೆ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಎಲ್ಲ ಒಂದು 3 ಕಿಲೋಮೀಟರ್ ಆಗಷ್ಟು ನಾನು ಐ ಆಮ್ ಸಾರಿ ಹೇಳ್ತಾ ನಡೆದೆ. ಎಲ್ಲಾ ಕಡೆಗೂ ನಾನೇ ನಡ್ಕೊಂಡೇ ಹೋಗಿ ಎಲ್ಲ ದರ್ಶನ ಮಾಡಿದೆ. ಆಮೇಲೆ 3.5 ಕಿಲೋಮೀಟರ್ ಓಡಾಡಿದ್ರಿಂದ ನಂಗೇನು ಎಂತ ಆಯಾಸ ಅನ್ಸಿಲ್ಲ. ಅಲ್ಲಿ ಮುಕ್ತಿನಾಗ, ಆಮೇಲೆ ಬಳೆ ಪದ್ಮಾವತಿ ಮತ್ತೆ ಹಳೆ ದೇವಸ್ಥಾನ ಎಲ್ಲ ಇತ್ತು. ಅಲ್ಲಿ ಹಳೆ ದೇವಸ್ಥಾನಕ್ಕೆ ಬಳೆ ಒಪ್ಸಕ್ ಹೋದಾಗ ಆ ಭಟ್ರು ಏನ್ ಮಾಡ್ರು ಬಿಡ್ಲಿಲ್ಲ. ನಿಂಗ್ ಆಗಲ್ಲ, ನೀ ಕುತ್ಗ, ನೀ ಕುತ್ಗ ಅಂದ್ರು. ಹಂಗೆ ನನ್ ಮಗ ಇದ್ದಮ್ಮ, ಇಲ್ಲ ಅವ್ರು ಅಲ್ಲೆಲ್ಲ ಓಡಾಡಿ ದರ್ಶನ ಮಾಡಿ ಬಂದಿದ್ದಾರೆ, ನೀವು ಆಗತ್ತೆ ಹೋಗು ಹೇಳ್ರಿ, ನೀವ್ ಆಗಲ್ಲ ಹೇಳ್ಬೇಡಿ, ನಮ್ಮ ಅಮ್ಮಂಗೆ ವಯಸ್ಸಾಗಿಲ್ಲ ಅವರಿಗೆ, ಅವ್ರು ಬರ್ತಾರೆ, ನೀವು ಬಿಡಿ ಯಾಕೆ ತಂದ್ರು. ಅಲ್ಲಿ 4 ದಿಕ್ಕಲ್ಲೂ ಅಮ್ಮನವ್ರದ್ದು ಮೂರ್ತಿ ಇದೆ. ಪೂರ್ವ ದಿಕ್ಕಿಗೆ ಮಾತ್ರ ಬಳೆ ಒಪ್ಸ್ಕೊಳ್ತಾರೆ. ಅದಷ್ಟು ಪ್ರದಕ್ಷಿಣೆ ಹಾಕಿ ಬಂದು ಭಟ್ರ ಕೈಲಿ ಬಳೆ ಕೊಟ್ಟೆ. ಅವ್ರಿಗೆ ಮಕಾಲ ಒಂಥರ ಆತು. ಆಮೇಲೆ ಯಾರಿಗೂ ಕೊಡದ ಪ್ರಸಾದ ನಿಂಗ್ ಕೊಡ್ತೀನಿ ಇವತ್ತು, ನೀನ್ ಅದನ್ನ ದಿನ ತಗೊಳ್ತಾ ಬಾ,
ಆರೋಗ್ಯ ಸರಿ ಆಗತ್ತೆ ನಿಂಗೆ ಆಶೀರ್ವಾದ ಮಾಡಿದ್ರು. ಆಮೇಲೆ ಗುರುವಾರ ದಿನ ಹಬ್ಬ. ಮನೆಗ್ ಬಂದೆಲ್ಲ ಮಲಗಿ ಕಾಲ್ ನೋವು ಏನೇನು ಹೇಳಿಲ್ಲ, ನಾ ಆರಾಮಾಗಿ ಓಡಾಡ್ಕೊಂಡಿದ್ದೆ. ಶುಕ್ರವಾರ ದಿನ ನನ್ ಸೊಸೆ ಹೊರದಲ್ಲಿ ಪಾದ ಪೂಜೆ ಮಾಡ್ಸ್ಕೆ ಬಂದ್ಬಿಡೋಣ, ಪಾಪು ಹುಟ್ಟಿದ ದಿವ್ಸ ಇವತ್ತು ಅಂದ್ಲು. ಹಂಗೆ ಹೋದ್ವಿ. ನಮ್ಮನೆಯವರು ಅಲ್ಲಿ ವರದಳ್ಳಿಲಿರೋ ಒಬ್ರ ಹತ್ರ ಓಮಿನಿ ಇದೆಯಾ ನಿಮ್ಗೆ ವ್ಯವಸ್ಥೆ ಮಾಡಕ್ಕೆ, ನಮ್ ಕಾರ್ ಏನಾದ್ರು ಮೇಲ್ ಬಿಡ್ತಾರಾ ಎಲ್ಲ ಕೇಳ್ತಾ ಇದ್ರು. ನಾನ್ ಐ ಎಮ್ ಸಾರಿ ಮಾಡ್ತಾನೆ ಕಾರಲ್ಲಿ ಯಾರ ಹತ್ರ ಮಾತಾಡದೆ ಸುಮ್ಮನೆ ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿ ವರದಳ್ಳಿ ಇದ್ರೊಳಗೆ ನಿಲ್ಸಿದ ತಕ್ಷಣನೂ ಅಷ್ಟೇ, ಅಲ್ಲಿ ಓಮಿನಿ ಇದೆ, ಡ್ರೈವರ್ ಬಂದಿಲ್ಲ ಕಾಣತ್ತೆ, ಅವ್ರಿಬ್ರು ಮಾತಾಡ್ತಾ ಇದ್ರು ಅಪ್ಪ ಮಗ. ನಾನು ಇಳ್ಕೊಂಡ್ ಸೀದಾ ಹೋಗಿ ಮೆಟ್ಲತ್ರ ನಿಂತ್ಕೊಂಡು ಶ್ರೀಧರ ಸ್ವಾಮಿಗಳ ಧ್ಯಾನ ಮಾಡಿದೆ. ನಾನು ಇಷ್ಟು ದಿವಸ ಈ ವಿಡಿಯೋ ಪ್ರಾಕ್ಟೀಸ್ ಮಾಡಿದ್ದು ಕಲ್ಪನಾ ಮೇಡಮ್ ನಂಗೆ ಇದನ್ನು ಅನುಕೂಲ ಮಾಡ್ಕೊಟ್ಟಿದ್ದೆ ನಿತ್ಯ ಸತ್ಯ. ಆದ್ರೆ 10:30 ಪಾದ ಪೂಜೆ ಒಳಗ್ ನಾನು ಅಲ್ಲಿ ಮೇಲೆ ಹೋಗ್ಬೇಕು ಸಂಕಲ್ಪಕ್ಕೆ. ಅದ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ನಾ ಹೊತ್ತಾ ಬರ್ತೀನಿ ಹೇಳ್ದೆ. ಒಂದು ಸ್ಟೆಪ್ ಹತ್ತಿದೆ, ನನ್ ಹಿಂದೆ ಯಾರೂ ಇರ್ಲಿಲ್ಲ. ಅಷ್ಟೊತ್ತಿ ಮಗ ಓಡ್ ಬಂದ. ಮನೇಲೇ ಹೇಳಿದ್ದೆ ನಾನು, ವರದಳ್ಳಿ ಗುಡ್ಡ ಹತ್ತೀನಿ ತಮ್ಮ, ನಂಗೆ ಕಾರ್ ಬೇಡ ಹೇಳಿ. ಅಮ್ಮ ಹೊತ್ತಾ ಇದ್ದಾಳೆ, ಅಪ್ಪ ಹೋಗೋಣ ಬಾಳ್ಕೊಂಡು ಅವ್ನ್ ಕರ್ಕ ಬಂದ. ಹಂಗೆ ವಾಕಲ್ ಮಡ್ಚ್ಕೊಂಡು ಒಂದ್ ಕೈಲಿ ಕಬ್ಬಣದ ರಾಡು, ಒಂದ್ ಕೈಲಿ ಮಗನ್ ಕೈ ಹಿಡ್ಕೊಂಡು 20 ನಿಮಿಷಕ್ಕೆ ಮೆಟ್ಲತ್ತಿದೆ. ಒಂದೊಂದ್ ಮೆಟ್ಲಿಗೂ ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಹೇಳ್ತಾ. ಆಮೇಲೆ ಮೇಲ್ ಹೋಗಿ ನಿಲ್ಲದಕ್ಕೂ ಪೊಲೀಸರು ಓಡ್ ಬಂದ್ರು. ಏನಮ್ಮ ಈ ತರ ಕುಡ್ತಾ ಬರ್ತಾ ಇದೀಯಾ, ಎಂತಕ್ ಹತ್ತಕ್ ಹೋದೆ, ವೆಹಿಕಲ್ ವ್ಯವಸ್ಥೆ ಇತ್ತು ಎಲ್ಲ ಹೇಳಿದ್ರು. ಇಲ್ಲ ಶ್ರೀಧರ್ ನಂಗೆ ನಡ್ಕೊಂಡೇ ಬಾ ಹೇಳಿದಾರೆ, ಅದಕ್ಕಾಗಿ ನಾನ್ ನಡ್ಕೊಂಡೇ ಬಂದೆ, ನಂಗೇನು ಆಗಿಲ್ಲ, ನಾನು ಆರಾಮಿದ್ದೀನಿ ಅಂದೆ. ಆಮೇಲೆ ಒಳಗ್ ಮಂದಿರದಲ್ಲಿ ಫುಲ್ ಆಗ್ಬಿಟ್ಟಿತ್ತು. ಹೊರಗಡೆ ಟಿವಿ ಒಳಗ್ ಮಂಗಳಾರತಿನೆಲ್ಲ ನೋಡ್ಕೊಂಡು ಅದು ಪಾದ ಪೂಜೆಗೆ ಹೋದ್ವಿ. ಅಲ್ಲಿ ಅವರು ಈ ಮೆಟ್ಲು ಹತ್ತಕ್ ಆಗಲ್ಲ, ಆಚೆ ಬಾಗ್ಲಲ್ಲಿ ಬಾ ಅಂದ್ರು. ಇಲ್ಲ ನಾನು ಇದೇ ಮೆಟ್ಲಲ್ಲೇ ಬರ್ತೀನಿ ಅಂದೆ. ಅಲ್ಲಿಂದನೇ ದಾಟಿ ಸೀದಾ ಹೋಗಿ ನಮ್ಮನೆಯವ್ರ ಪಕ್ಕ ಕುತ್ಕೊಂಡು ಪಾದ ಪೂಜೆಗೆ ಎಲ್ಲ ಸಂಕಲ್ಪ ಎಲ್ಲ ಮಾಡಿ ಆದ್ಮೇಲೆ ಶ್ರೀಧರಿಗೆ ಪ್ರಾರ್ಥನೆ ಮಾಡ್ಕೊಳಕ್ಕೆಲ್ಲ ಇದ್ ಮಾಡಿದ್ರು. ನಾನು ಒಂದ್ ತಿಂಗಳ ಹಿಂದ್ ಹೋದವಾಗ ಎಲ್ಲ ಕುರ್ಚಿ ಮೇಲೆ ಆಗಿತ್ತು ನನಗೆ. ಅಲ್ಲೇ ಭಟ್ರು ಬಂದು ತೀರ್ಥ ಹಾಕಿ ಅಲ್ಲೇ ಪ್ರಸಾದ ಕೊಟ್ಟು ಎಲ್ಲ ಮಾಡಿದ್ದು. ಈ ಸರಿ ಹಂಗಾಗಿಲ್ಲ. ಮಂಗಳಾರತಿ ಎಲ್ಲ ಮುಗಿಯಲ್ಲಿವರೆಗೂ ವಾಕರ್ ಇಲ್ದೆ ನಿತ್ಕೊಂಡು ಪ್ರಾರ್ಥನೆ ಮಾಡಿ ಹೂವೆಲ್ಲ ಹಾಕಿ ಪಾದಕ್ಕೆ ಮುಟ್ಟು ನಮಸ್ಕಾರ ಮಾಡಿ ಅದಷ್ಟು ಮಾಡ್ಕೊಂಡು ಹೊರಗಡೆ ಬಂದು ಮಂಗಳಾರತಿ ಮುಗಿಸ್ಕೊಂಡು ಮತ್ತೆ ಮೆಟ್ಲಿಳಿದೆ. 20 ನಿಮಿಷಕ್ಕೆ ಇಳಿದಿದ್ದೀನಿ ಮತ್ತೆ. ಅದು ಸಿಕ್ಕಾಪಟ್ಟೆ ಬಿಸಿ, ಮೆಟ್ಲು ಬಿಸಿ, ಕಬ್ಬಣದ ರಾಡು ಬಿಸಿ. ಆದ್ರೂ ಟುವಾಲ್ ಹಾಕಿ ಆ ಕಬ್ಬಣದ ರಾಡ್ ಹಿಡ್ಕೊಂಡು ಮಗನ ಕೈ ಹಿಡ್ಕೊಂಡು ಇಳ್ಕೊಂಡ್ ಬಂದು ಭೋಜನ ಹಾಲ್ವರೆಗೂ ಹೋದೆ. ಅಲ್ಲಿ ಊಟಕ್ಕೆ ಅಲ್ಲಿ ಹೋಗ್ಬೇಕು, ಇದನ್ನ ದಾಟಿ ಹೇಳರತ್ತಿಗೆ ಆ ಭಟ್ರು ಏನ್ ಮಾಡ್ರು ಬಿಟ್ಟಿಲ್ಲ. ಆಗಲ್ಲ ಅಮ್ಮ, ಇಲ್ಲಿ ವಾಕರು ದಾಟಲ್ಲ, ಮತ್ ನಿಂಗ್ ಮೆಟ್ಲು ಹತ್ಬೇಕು 5-6 ಮೆಟ್ಲು, ಹಂಗಾಗಿ ನಿಂಗ್ ಕಾರಲ್ಲೇ ವ್ಯವಸ್ಥೆ ಮಾಡ್ಕೊಡ್ತೀವಿ, ನೀನ್ ಅಲ್ಲೇ ಊಟ ಮಾಡೋದೇ ಸಹಿ ಅಂದ್ರು. ಇದು ಶ್ರೀಧರ್ ಇಚ್ಛೆ ಹೇಳ್ಕೊಂಡು ನಂಗೆ ಹೋಗ ಆಸಿದ್ರು, ಇವ್ರು ತಡಿತಾ ಇದಾರೆ, ಏನ್ ಮಾಡೋದಪ್ಪ ಅನ್ಕೊಂಡೆ. ಅಷ್ಟೊತ್ತಿಗೆ ಮಗ ಬಟ್ಲಿಗೆ ಊಟ ಹಾಕ್ಕೊಂಡು ತಂದ್ಬಿಟ್ಟ. ಅಲ್ಲೇ ಶ್ರೀಧರ್ ಧ್ಯಾನ ಮಾಡಿ ಇನ್ನು ನಾನು ವರದಳ್ಳಿಗೆ ಬಂದ್ರೆ ಎಲ್ಲ ಸಾಪಂಕ್ತಿ ಭೋಜನದಲ್ಲಿ ಕುತ್ಕೊಂಡು ಊಟ ಮಾಡಂಗ್ ಮಾಡ್ಕೊಡು ತಂದೆ, ಈ ತರದ್ ಊಟ ನಂಗೆ ಬೇಡ ಒಬ್ಳಿಗೆಯ, ನಂಗೆ ಏನು ಆಗಿಲ್ಲ, ನಾನು ಆರಾಮಿದ್ದೀನಿ ಹೇಳಲ್ಲ. ಐ ಆಮ್ ಸಾರಿ ಮಾಡ್ಕೊಂಡು ಅದಷ್ಟು ಊಟ ಮಾಡಿ ಸೀದಾ ಮೊಮ್ಮಗಳ ತವ್ರ ಮನೆಗ್ ಬಂದು ಅಲ್ಲಿ ಹುಟ್ಟದಬ್ಬ ಮುಗಿಸಿ ಮನೆಗ್ ಬಂದೆ. ಸೊಸೆ ಅಲ್ಲೇ ಉಳ್ಕೊಂಡ್ಲು. ಇವತ್ತು ನನ್ ಮನೆ ಕೆಲಸ ನಾ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದು ಪ್ರಜ್ಞಾ ಪ್ರಕಲ್ಪಕ್ಕೆ, ಶ್ರೀಧರ ಸ್ವಾಮಿಗಳಿಗೆ, ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಪ್ರಕಾಶ್ ಅವರಿಗೆ, ಪ್ರಜ್ಞಾಶ್ರೀಗೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ರಿಸಲ್ಟ್ ಬರ್ತಾ ಇದೆ. ನಾನು ರಿಸಲ್ಟಿನ ಪ್ರಕಾರನೇ ನಾನು ಏನ್ ವಿಡಿಯೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನ, ನಾನು ಏನ್ ಬಯಸ್ತಾ ಇದ್ದೇನೆ ಅದೆಲ್ಲ ನಂಗೆ ಸಿಗ್ತಾ ಇದೆ ಮೇಡಮ್. ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಇದಿಷ್ಟು ಹೇಳ್ಬೇಕು. ಹೇಳಿ. ಈ ರಿಸಲ್ಟ್ ಶೇರ್ ಮಾಡ್ಬೇಕು ತುಂಬಾ ಆಸೆ ಇತ್ತು. ಹಂಗಾಗಿ ನಾನು ವರದಳ್ಳಿಗೆ ಹೋಗ್ತೀನೇ ಇಲ್ಲ, ಕರ್ಕೊಂಡು ಹೋಗ್ತಾರ ಇಲ್ಲೋ ದೇವ್ರೇ ಅನ್ಕೊಬಿಟ್ಟಿದ್ದೆ. ಮೇಡಮ್ ಹತ್ರ ಹೇಳ್ಬಿಟ್ಟಿದೀನಿ 17ಕ್ಕೆ ವೆಡ್ಡಿಂಗ್ ಆನಿವರ್ಸರಿಗೆ ಹೋಗ್ತೀನಿ ಅಂದೆ, ಅದು ಆಗಿಲ್ಲ. ಏನೇನೋ ಅವಘಡಗಳೆಲ್ಲ ಅದು ಎಲ್ಲ ಆಯ್ತು, ಏನಪ್ಪಾ ಮಾಡೋದು ಅನ್ಕೊಂಡಿದ್ದೆ. ಅಂತೂ ಹೊಸ ಸಂವತ್ಸರಕ್ಕೆ ಕಾಲಿಟ್ಟೆ ವರದಳ್ಳಿಗೆ. ಈಗ ನಾಡ್ದು 7ನೇ ತಾರೀಕು ಸಜ್ಜನಗಡದಿಂದ ಪಾದಕ್ ಬರ್ತಾ ಇದೆ ನಮ್ಮ ಮನೆಗೆ ಪಾದ ಪೂಜೆಗೆ. ಹಂಗಾಗಿ ಎಲ್ಲದೂ ಒಳ್ಳೇದಾಗ್ತಾ ಇದೆ ಮೇಡಮ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ಮನೇಲಿದ್ದವರಿಗೂ ತರದೇ ಆಗ್ಬೇಕಷ್ಟೇ. ಗಂಗಾ ಮೇಡಮ್ ಇನ್ನೊಂದು, ನೀವು ಪ್ರಜ್ಞಾ ಪ್ರಕಲ್ಪದಲ್ಲಿ 1 ಮಂತ್ ಸತತವಾಗಿ ಪರ್ಸನಲ್ ಹೀಲಿಂಗ್ ತಗೊಂಡಿದ್ದೀರಿ ಅಲ್ವಾ? ಹೌದು. ಅವ್ರು ಯಾವುದೇ ಈ ಫ್ರೀ ಕ್ಲಾಸಿಗೆ ಬರ್ಲಿಲ್ಲ, ಸ್ಟಾರ್ಟ್ ಬಂದಿದ್ದೆ ಅವ್ರ ಪರ್ಸನಲ್ ಆಗಿ ನನ್ ಜೊತೆ. ಹೌದು. ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಗ ನಿಮ್ಮ ಸ್ಥಿತಿ ಹೇಗಿತ್ತು ಅಂತ ಎಲ್ಲರಿಗೂ ಹೇಳಿ. ಆಗ ನಿಮ್ಮ ಸ್ಥಿತಿ ಹೇಗಿತ್ತು? ಈಗ ಆಗ ನನ್ನ ಸ್ಥಿತಿ ಅಂದ್ರೆ ನಂಗೆ ಕೆಳಗ್ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಜೋರ್ ನಡಿಯಕ್ ಬರ್ತಿರ್ಲಿಲ್ಲ, ಕಾಲ್ ಎತ್ತಿ ಹಾಕಕ್ ಆಗ್ತಿರ್ಲಿಲ್ಲ. ಎಷ್ಟೊತ್ತಿಗೂ ಹಿಂದ್ಗಡೆ ಪೇನು ನಂಗೆ. ಎಷ್ಟೊತ್ತಿ ನಿತ್ರು ಯಾಕಪ್ಪ ನಿತ್ಗಂಡೆ ಅನ್ನೋದು, ಹೋಗೋದು ಕುರ್ಚಿ ಮೇಲೆ ಕುತ್ಕೊಳ್ಳೋದು, ಆ ತರ ಮಾಡ್ತಿದ್ದೆ. ಆಮೇಲೆ ಕಟ್ಟೆ ಮೇಲೂ ಅಷ್ಟೇ, ಹೊರಗಡೆ ಕಟ್ಟೆ ಮೇಲೆ ಬಿಸಿಲು ಕಾಸ ಕುತ್ಕೊಂಡ್ರು ಕಾಲ್ ಇಳಿ ಬಿಟ್ಕೊಂಡು ಕುತ್ಕೊಳ್ಳೋದು ಬಿಟ್ರೆ
ಕಟ್ಟ ಮೇಲೆ ನಂಗೆ ಕಾಲ್ ಹಿಡ್ಕೊಂಡು ಕುತ್ಕೊಳಕ್ ಬರ್ತಿರ್ಲಿಲ್ಲ. ನನ್ ಸೊಂಟ ಅಷ್ಟು ಬಗ್ಗತ್ತೇ ಇರ್ಲಿಲ್ಲ ನಂಗೆ. ಎಲ್ಲಾ ಪಾರ್ಟು ನೆಟ್ಟಗೆ. ಆಮೇಲೆ ಊಟ ಮಾಡಿದ್ರೆ ನಂಗೆ ಎಲ್ಲಿ ಹೋತು, ಹೊಟ್ಟೆ ತುಂಬಿಚ್ಚ ಬಿಡ್ಚ ಏನೂ ಗೊತ್ತಾಗ್ತಿರ್ಲಿಲ್ಲ ನಂಗೆ. ಎಲ್ಲಾ ಮಕ್ಳ ಹತ್ರ ಹೇಳ್ತಿದ್ದೆ, ನಿಮ್ಗ್ ಹೊಟ್ಟಿದ್ದಲ್ಲಿ ನಂಗೆ ಹೊಟ್ಟಿಲ್ಲ, ನಿಮಗ್ ಸೊಂಟ ಇದ್ದಲ್ಲಿ ನಂಗಿಲ್ಲ, ನಂಗೆ ಈ ತರ ಇದೆ ನೋಡ್ರಿ, ಮುಂದ್ಗಡೆ ನೈಟಿ ಉದ್ದ ಹಿಂದ್ಗಡೆ ಗಿಡ್ಡ, ಈ ತರ ಆಗಿದೆ ನನ್ ದೇಹನೇ ನಾನ್ ನೋಡ್ತಾ ಹೇಳ್ತಾ ಇರ್ತಿದ್ದೆ. ಪ್ರತಿ ಸರಿ ಅಡಿಕೆ ನೋಡ್ದಾಗ್ಲೂ 4 ಅಡಿಕೆ ಸುಲಿಬೇಕು, ಏನೋ ಒಂದ್ ಮಾಡ್ಬೇಕು ಅಂದ್ರೆ ಆಗಲ್ಲ. ಅಲ್ಲಿ ಗುಳಿಯ ಕುತ್ಕೊಳಕ್ ಹೋದ್ಕೂಳೆ ಹೆದರಿಕೆ. ಎಲ್ಲಾರು ಮತ್ ಮೆಟ್ಗತ್ತಿ ಮನೆ ಮೇಲೆ ಬಿದ್ಬಿಟ್ರೆ ಬಗ್ಗತೇ ಇರ್ಲಿಲ್ಲ ನಂಗೆ ಸೊಂಟ, ಸ್ವಲ್ಪನೇ ಆಕ್ಷನ್ ಆಗ್ತಿರ್ಲಿಲ್ಲ ನಂಗೆ. ವ್ಯಾಯಾಮ ಮಾಡು ನೀನು, ವ್ಯಾಯಾಮ ಮಾಡು ನೀನು, ಮಕ್ಳು ಬೈತಿದ್ರು ನಂಗೆ. ವ್ಯಾಯಾಮ ಮಾಡೋದ್ ಹೆಂಗೆ, ಕೈ ತಿರ್ಸೋದು ಕಾಲ್ ತಿರ್ಸೋದು ಮಾಡ್ಬೋದು, ನಿತ್ಕೊಂಡ್ರೆ ಹೋಗ್ತೀನಿ. ಬಗ್ಗಿರ ಆಗಲ್ಲ, ಬಗ್ಗಕ್ ಬರಲ್ಲ. ನೆಲದಲ್ಲಿ ಒಂದ್ ಎಂತಾರು ಬಿತ್ತು ಅಂದ್ರೆ ನಂಗೆ ತೆಕ್ಕಳಕ್ ಬರಲ್ಲ, ಯಾರು ತೆಕ್ಕೊಡ್ಬೇಕಾಗಿತ್ತು. ಈಗ ಯಾರು ಎಂತ ಮಾಡ್ಕೊಡೋದು ಬೇಡ ನಂಗೆ, ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ರಾತ್ರಿ ಮಲಗಿದ್ರೆ ನಿದ್ದೆ ಇರ್ಲಿಲ್ಲ ನಂಗೆ. ಒಂದ್ ಹೋಗ್ ಮಲಗಿದ ತಕ್ಷಣ ಏನಾದ್ರು ಒಂದು ಸೌಂಡ್ ಆತು ಅಂದ್ರೆ ಅವತ್ ಬೆಳಗ್ ತನಕನೂ ಹೊಳ್ಳಾಡೋದು, ಏನೇನು ಇಲ್ಲ. ಬೆಳಗ ಮುಂಚೆ ಎದ್ದ ತಕ್ಷಣ ತಲೆಭಾರ, ಕಣ್ಣೂರಿ, ಇದೆ ಆಗದೆ ದಿನ ಇದೆ ಹಣೆ ಬರ. ಎಂತಕ್ಕಾಗಪ್ಪ ಬದುಕದು ಇಲ್ಲಿ ಸುಮ್ಮನೆ. ಕೆಲಸ ಮಾಡಕ್ ಆಗ್ದಿದ್ದೆ ಅವ್ರು ಏನಾದ್ರು ಒಂದ್ ಸಣ್ಣ ದೃಷ್ಟಿಲಿ ನೋಡಿರು, ನಾನ್ ಹಿಂಗ್ ಕುತ್ಕೊಂಡಿದ್ದಕ್ಕೆ ಇವ್ರು ಹಿಂಗ್ ನನ್ ನೋಡ್ತಾರೆ, ನಾ ಹಿಂಗ್ ಕುತ್ಕೊಂಡಿದ್ದಕ್ಕೆ ನಂಗೆ ಹಿಂಗ್ ಮಾತಾಡ್ತಾರೆ, ಅವ್ರವ್ರು ಮಾತಾಡ್ಕೊಂಡ್ರು ಇದ್ ನಂಗೆ ಮಾತಾಡಿದ್ರು, ಈ ತರ ಭಾವನೆ ಬಂದ್ಬಿಟ್ಟಿತ್ತು ನಂಗೆ. ಈಗ ಅದ್ ಯಾವ್ದು ನಂಗೆ ಏನೇನೋ ಅನಿಸ್ತಾ ಇಲ್ಲ. ನಾನ್ ಮಾಡೋ ಕೆಲಸ ನಾ ಮಾಡ್ಕೊಂಡು ಆರಾಮಾಗಿದ್ದೀನಿ ಈಗ. ರಾತ್ರಿ ಮಲಗಿದ್ರು ಅಷ್ಟೇ 3 ಗಂಟೆ ಅಷ್ಟೊತ್ತಿಗೆ ಒಂದ್ಸತಿ ಎಚ್ಚರ ಆಗತ್ತೆ, ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಡ್ತೀನಿ, ಆಯ್ತು. ಆಮೇಲೆ ಮಧ್ಯಾಹ್ನ ಊಟ ಮಾಡಲ್ಲ, ಮಲಗೋದೆಲ್ಲ ಇಲ್ಲ. ಈಗ ಪ್ರಾಕ್ಟೀಸು. ಶ್ರೀಧರ್ ಸ್ವಾಮಿಗಳದ್ದು ನೀವು ಲಾಸ್ಟ್ ವಿಡಿಯೋ ಏನ್ ಕೊಟ್ಟಿದ್ದೀರಾ ಅದನ್ನೇ ನಾ ಮಾಡ್ತಾ ಇರೋದು. ವರದಳ್ಳಿಗೆ ಹೋಗ್ತೀನಿ, ಆ ಸನ್ನಿಧಿಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಅಲ್ಲಿ ಕುತ್ಕೊಂಡಿದ್ದೀನಿ, ಅಲ್ಲಿ ಕಲ್ಪನೆ ಏನ್ ಮಾಡ್ಕೊಂಡಿದ್ನೋ ಅದೇ ತರ ನಂಗೆ ಆತು. ಏನಪ್ಪಾ ನೆಲಕ್ ಕುತ್ಕೊಳ್ಬೇಕು, ಅದೊಂದ್ ಸ್ವಲ್ಪ ದಿವಸ ಅದು ಗುರುಗಳೇ ಅನುಗ್ರಹ ಮಾಡೋದೇ ನಿಮ್ಮ ಕ್ಲಾಸಿಂದ ನಂಗೆ ಆಗತ್ತೆ ಅದು. ನೀವು ಶನಿವಾರ ಭಾನುವಾರ ಬಂದಿಲ್ಲ ಅಂದ್ರೆ ನಂಗೆ ಆ ಪ್ರಾಕ್ಟೀಸೇ ಅಲ್ಲ ಅದು. ಎದುರಿಗಿದ್ರೆ ಸೈ, ಅದು ಗುರುವಿನ ಇದೇ ಸೈ. ಹಂಗೆ ಆದ್ರೆ ನಿಮ್ ವಾಕ್ಯವನ್ನು ಪಾಲಿಸಿ ನಾ ಮಾಡ್ತಾ ಇದ್ದೀನಿ. ನನ್ಗೆ 4 ವಾಕ್ಯದಿಂದ ನಾನು ವರದಳ್ಳಿ ಗುಡ್ಡ ಅಲ್ಲಿ ಎಲ್ಲರೂ ಕೈ ಮುಗಿದ್ರು. ಏನಮ್ಮ ಈ ತರ ಮಾಡ್ಕೊಂಡು ಹತ್ತಾ ಇದೀಯಾ, ವೆಹಿಕಲ್ ವ್ಯವಸ್ಥೆ ಇದೆಯಲ್ಲ, ಬರ್ಬೋದಾಗಿತ್ತು ನೀನು, ಯಾಕೆ ಸುಮ್ಮನೆ ತ್ರಾಸ್ ತಗೊಳ್ತೀಯ, ಎಲ್ಲ ಅವ್ರು ಹೇಳ್ತಾನೆ ಇದ್ರು. ನಾ ಅವ್ರಿಗೆ ಎಂತ ಉತ್ತರನೂ ಕೊಟ್ಟಿಲ್ಲ. ನಾನು ಐ ಆಮ್ ಸಾರಿ, ಒಂದ್ ಮೆಟ್ಲಿಗದು ಒಂದ್ ಮೆಟ್ಲಿ ನಮಸ್ತೆ ಅಂತ ಹೇಳ್ತಾ ಹೇಳ್ತಾ ಹತ್ಬಿಟ್ಟೆ. ಮಗನ ಹತ್ರ ಕೇಳಿದೆ, ಎಷ್ಟ್ ನಿಮಿಷಕ್ಕೆ ಹತ್ತಿದ್ನೋ ಮಗನ ಹೇಳಿ. 20 ನಿಮಿಷಕ್ಕೆ ಹತ್ತಿದೆ ಅಮ್ಮ, ಪಾದ ಪೂಜೆ ಕರೆಕ್ಟಾಗಿ ಬಂದೆ, ನೀನ್ ಏನ್ ತಲೆ ಬಿಸಿಲ್ಲ, ನಿನ್ನಿಂದ ಲೇಟ್ ಆಗಿಲ್ಲ ಅಂದ. ತುಂಬಾ ಖುಷಿ ಆಯ್ತು. ನಿಮ್ಗೆ ಧನ್ಯವಾದಗಳು, ಕೋಟಿ ಕೋಟಿ ಧನ್ಯವಾದಗಳು. ತುಂಬಾ ಹೃದಯದ ಧನ್ಯವಾದಗಳು. ಶಾಲಿನತ್ಗೆ ಹತ್ರ ಹೇಳ್ಬೇಕು, ಇವತ್ತು ಫೋನ್ ಮಾಡಿದೆ, ಅವ್ರು ಫೋನೇ ಎತ್ತಿಲ್ಲ. ಹಂಗಾಗಿ ನಾನೇ ವಿಡಿಯೋ ಗುಡುಕ್ತಾ ಇತ್ತು ಇಷ್ಟ ತನಕ. ಅಯ್ಯೋ ಗುಡುಕ್ ಕಮ್ಮಿ ಆಗ್ಲಪ್ಪ ದೇವ್ರೆ, ನಾ ಇವತ್ತು ಹೇಳಲೇಬೇಕು, ಇದನ್ನ ರಿಸಲ್ಟ್ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೆ, ಹೋಯ್ತು. ಇವರು ದೇವ್ರ ಮುಂದೆ ಕೂತು ನನ್ ಜೀವನನೇ ಆರಾಮಾಯ್ತು. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು. ಜೀವನನೇ ಇಲ್ಲ ಅಂತ ಹೇಳಿ ದೇವ್ರ ಮುಂದೆ ಕೂತಾಗ ಶಾಲಿನಿ ಮೇಡಮ್ ಅವರು ಫೋನ್ ಮಾಡಿದ್ರಂತೆ ಅವ್ರಿಗೆ. ನೋಡಿ, ಇದೊಂದು ಕ್ಲಾಸ್ ಇದೆ, ಇದೊಂದು ಅಟೆಂಡ್ ಮಾಡಿ ನೋಡು, ನೀನ್ ಈ ತರ ಇದೆಯಾ, ಇದೊಂದು ಮಾಡಿ ನೋಡು. ಈ ಗುರುಗಳನ್ನ ಕೇಳ್ತಾ ಇದ್ದದ್ದು, ಯಾಕೆ ನನ್ ಜೀವನ ಇದು, ಈ ತರ ಜೀವನ ಬದುಕು ಏನು ಅಂತ ಕೇಳ್ತಾ ಕೂತ್ಕೊಂಡಾಗ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಶಾಲಿನಿ ಮೇಡಮ್ ಅವ್ರು ಕೂಡ ನನ್ನ ಫ್ರೆಂಡ್, ಇಲ್ಲಿ ಶುಕ್ರವಾರ ಅವರು ಫೋನ್ ಮಾಡಿ, ಈ ತರ ಒಂದು ಕ್ಲಾಸ್ ಇದೆ, ನೀನು ರಾತ್ರಿ ಕ್ಲಾಸ್ ಎಲ್ಲ ಬೇಡ, ಪರ್ಸನಲ್ ಆಗಿ ಹೋಗು ಅಂತ ಕಳ್ಸಿ 1 ಮಂತ್, ಬರೀ ಒಂದೇ ಮಂತ್, ನಾನು ಜಾಸ್ತಿ ಮಾಡಿಲ್ಲ, ಒಂದೇ ಮಂತ್ 15 ದಿವಸದಲ್ಲೇ, 1 ವಾರದಲ್ಲಿ ಅವ್ರ ಅಕ್ಕೆ ಸೂರ್ಯ ಆಸೆಯನ್ನು ಈಡೇರಿಸ್ಕೊಂಡ್ರು. 15 ದಿವಸದಲ್ಲಿ ಅವ್ರೆಲ್ಲ ಸಾಮಾನ್ಯವಾಗಿ ಒಂದು 70% ಅವರು ನಾರ್ಮಲ್ ಆಗ್ಬಿಟ್ರು. ನಾನು ಅವ್ರಿಗೆ ಒಂದು ಟ್ಯೂನ್ ಮಾಡಿದೆ, ನಿನಗೆ ಆಗತ್ತೆ, ನಿನಗೆ ಸಾಧ್ಯ ಇದೆ, ನಿನಗೆಲ್ಲದೂ ಸಾಧ್ಯ ಅನ್ನೋ ಒಂದೇ ಒಂದು ಕಾನ್ಫಿಡೆನ್ಸ್ ನಾನು ಕೊಟ್ಟಿದ್ದವ್ರು. ಯಾರು ಅವ್ರಿಗೆ ನಿನ್ನ ಹತ್ರ ಇಲ್ಲ, ನಿನ್ಗೆ ಆಪರೇಷನ್ ಮಾಡಿಸ್ಬೇಕು, 1 ಲಕ್ಷ ಖರ್ಚಾಗತ್ತೆ, ಆಪರೇಷನ್ ಇಲ್ಲ, ನಾನು ಆಪರೇಷನ್ ಮಾಡಲ್ಲ, ನಾನು ಇದ್ರೆ ಹೀಗೆ ಇರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅದ್ ಏನು ಗುರುಗಳು ಇದಾಯ್ತೋ ಗೊತ್ತಿಲ್ಲ, ನನ್ನ ಹತ್ರ ಬಂದ್ರು. ಇದು ಯಾವುದೇ ಅತಿಶಯೋಕ್ತಿ ಅಲ್ಲ ಅಥವಾ ನನ್ನ ಪ್ರಚಾರನೂ ಅಲ್ಲ, ಇದು ನಿಜವಾದ ನಡೆದಂತ ಘಟನೆ. ಅವರು ನಿಮ್ಮೆಲ್ಲರಿಗೆ ಅವರೇ ಹೇಳ್ತಾ ಇರುವಂತಹ ಇದು ಘಟನೆ. ಇದೊಂದು ಅದ್ಭುತವಾದ 2ನೇ ರಿಸಲ್ಟ್ ನಮ್ಗೆ ದೊಡ್ಡದಾಗಿ. ಒಂದು ಫಸ್ಟ್ ಜಯಶ್ರೀ ಮೇಡಮ್ ಅವ್ರದ್ದು, ನೆಕ್ಸ್ಟ್ ಇವ್ರು, ಅಂದ್ರೆ ಇಷ್ಟು ದೊಡ್ಡ ಕೇಸ್. ನನಗೆ ಶ್ರೀಧರ್ ಗುರುಗಳ ಅನುಗ್ರಹ ಆಗಿದೆ ಹೇಳೋದಕ್ಕೆ, ನಾನು ಸಂಜೆ ನಮ್ ಬೀಗ್ರ ಮನೆಗೆ ಹೋದ್ನ, ಮೊಮ್ಮಗಳು ಹುಟ್ಟದಬ್ಬ ಅಲ್ಲೊಂದು ಸಣ್ಣಕ್ಕೆ ಆಚರಿಸ್ತೀವಿ ಅಂದ್ರು, ಅದಕ್ಕೆ ಹೋದೆ.
ಅಲ್ಲ ಬೀಗಿಟ್ಟಿದ್ದವ್ರು ನನಗೊಂದು ಶ್ರೀಧರ ಚರಿತ್ರೆ ಪುಸ್ತಕ ಕೊಟ್ಟಿದ್ದಾರೆ, ನಂಗೆ ಓದಕ್ ಪುರುಷತ್ತಿಲ್ಲ ಆತಿಗೆ ಹೇಳಿ ನಂಗೆ ಅರ್ಶಿನ ಕುಂಕುಮ ಕೊಟ್ಟು ಆ ಶ್ರೀಧರ ಚರಿತ್ರೆ ಬುಕ್ ಕೊಟ್ರು. ನಂಗೆ ಎಲ್ಲಿಲ್ದ ಖುಷಿ ಆಗ್ಬಿಡ್ತು. ಶುಕ್ರವಾರ ಪಾದಪೂಜೆ ಸಂಜೆ 7 ಗಂಟೆಗೆ ಅವ್ರು ಕೊಟ್ರು ನಂಗೆ ಆ ಶ್ರೀಧರ ಇದನ್ನ. ನಂಗೆ ಈ ಕ್ಲಾಸಿನ ಇದು ಬಂದಿದ್ದು ಶುಕ್ರವಾರ, ಪುಸ್ತಕ ಸಿಕ್ಕಿದ್ದು ಶುಕ್ರವಾರ. ಪ್ರತಿ ರಾತ್ರಿ ಮಲಗ್ಬೇಕಾದ್ರೆ ಒಂದೊಂದು ಅಧ್ಯಾಯ ಓದ್ ಮಲಗ್ತಾ ಇದ್ದೀನಿ ಗುರುಗಳ ಚರಿತ್ರೆ. ತುಂಬಾ ಖುಷಿಯಾಗಿದೆ. ಇದೇ ಬುಕ್ ಇದೆ, ಶ್ರೀಧರ ಚರಿತ್ರೆ, ಸಂಕ್ಷಿಪ್ತ ಚರಿತ್ರೆ. ಅವರವ್ರು ಒಂದೊಂದು ಇದ್ರನ್ನು ಸಣ್ಣ ಸಣ್ಣ ರೂಪದಲ್ಲಿ ಕೊಟ್ಟಿದ್ದಾರೆ. ಹೌದು, ನನ್ನ ಪ್ರಿಯ. ಹ್ಮ್ ಹಾ, ಇದನ್ನು ಓದ್ತಾ ರಾತ್ರಿ ಮಲಗ್ಬಿಟ್ರು ಚಂದ ನಿದ್ರೆ ಬರ್ತಾ ಇದೆ ಈಗ. ಅದಕ್ಕೆ ಹೇಳಿದ್ದು, ಒಂದು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದವ್ರಿಗೆ 1 ತಿಂಗಳಲ್ಲಿ ಪರ್ಸನಲ್ ಆಗಿ ಪ್ರಾಕ್ಟೀಸ್ ಮಾಡಿದಕ್ಕೆ ಏನ್ ಹೇಳ್ತಾರೆ ಹೇಳಿ? 10 years ಸಕ್ಸಸ್ ಇನ್ 1 year. ಹೌದು ಮೇಡಮ್. ಇವ್ರದ್ದು 10 years ಸಕ್ಸಸ್ ಇನ್ 1 month. ಎಷ್ಟು ಗ್ರೇಟ್ ಅಲ್ಲ, ಅವ್ರಿಗೆ ಕಂಗ್ರಾಚುಲೇಷನ್. ಅಂದ್ರೆ ಅವರು ಕೂಡ ಅಷ್ಟು ಸತತವಾಗಿ ನನ್ನನ್ನ ಫಸ್ಟ್ ನಂಬಬೇಕು. ಅಲೋಯನ್ಸ್ ಅಂಡ್ ಅಕ್ಸೆಪ್ಟೆನ್ಸ್ ಅಂದ್ರೆ ಫಸ್ಟ್ ಒಪ್ಕೋಬೇಕು, ಫಸ್ಟ್ ಹೌದು. ನಂಬಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಖಂಡಿತ ಎಲ್ಲರಿಗೂ ಸಾಧ್ಯ. ಚಿಕ್ಕ ಪುಟ್ಟ ನೋವು ಕೂಡ ಎಷ್ಟು ದೊಡ್ಡವರಿಗೆ ಆಗಿದೆ ಅಂದ್ರೆ ಚಿಕ್ಕ ಪುಟ್ಟ ಅದೊಂದೇ ಮೇಡಮ್, ಇನ್ನೊಂದಿದೆ. ನಿನ್ನೆ ನಾನು ನಮ್ಮ ಬಾವನ್ ಮನೇಲಿ ಇಲ್ಲೊಂದು ಒಂದು 15 ಮಾರ ಆಗತ್ತೇನ, ಒಂದು 15 ಒಂದು ಕಿಲೋಮೀಟರ್, ಒಂದು 1/4 ಕಿಲೋಮೀಟರ್ ಲೆಕ್ಕ. 12 ಗಂಟೆಗೆ ಕರೆಕ್ಟ್ ಆಗಿ ಸ್ನಾನ ಮಾಡಿ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಅವ್ರ ಮನೆಗೆ ಹೋದೆ. ಅಲ್ಲಿ ರುದ್ರಾಭಿಷೇಕ, ಗಣಪತಿ ಹೋಮ, ಕಾಶಿ ಸಮಾರಾಧನೆ ಇತ್ತು. ನಾನು ನಡ್ಕೊಂಡು ಹೋಗ್ಬೇಕು, ಮಗನ ಹತ್ರ ಹೇಳೇ ಇಲ್ಲ ನಾವು ಅಲ್ಲಿ ಹೋಗ್ತೀನಿ ಹೇಳಿ. ಅವ್ನು ಹೇಳಿದ್ರೆ ಕಾರ್ ಇಟ್ಕೊಂಡು ಮತ್ತೆ ಬಿಟ್ಟು ಹೋಗ್ತಿದ್ದ. ಅಲ್ಲಿ ಏನು ಹೇಳಿದ. 12 ಗಂಟೆಗೆ ಮನೆಯವ್ರ ಸಂತಿಗೆ ಪೂಜೆ ಮುಗಿಸಿ ನಡ್ಕೊಂಡು ಹೋದೆ ಅವ್ರ ಮನೆಗೆ. ನಡ್ಕೊಂಡೋಗಿ ಗಣಪತಿ ಹೋಮ ಎಲ್ಲ ಪೂರೈಸ್ಕೊಂಡು ಅಲ್ಲಿ ಟೇಬಲ್ ಊಟಕ್ಕೆ ಹೋದೆ. ನಂಗೆ ಏನ್ ಪ್ರೈವೇಟ್ ಊಟ ಹಾಕೋದ್ ಬೇಕಾಗಿಲ್ಲ. ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಮತ್ 4 ಗಂಟೆಗೆ ಆರಾಮಾಗಿ ನಡ್ಕೊಂಡು ಮನೆಗೆ ಬಂದೆ. ರೋಡಲ್ಲಿ ನಡ್ಕೊಂಡ್ ಬಂದೆ. ಅಲ್ಲಿ ಎಲ್ಲರೂ ಹೇಳಿದ್ರು ನನ್ ಕಾರಲ್ಲಿ ಬಿಟ್ಕೊಡ್ತೀನಿ. ಇಲ್ಲ ನಾನು ನಡಿಬೇಕು. ಹಾ, ತೀವ್ರತೆ ಅಂತ ಹೇಳ್ತಾರೆ. ಅದು ನಾನು ವಾಸಿ ಆಗಲೇಬೇಕು, ನಾನು ನಡೆದಾಡ್ಲೇಬೇಕು. ಇದು ಯಾವತ್ತು ಯಾರಿಗೆ ಬರುತ್ತೋ ಅದು ಖಂಡಿತ ಸಾಧ್ಯ. ಅದಕ್ಕೆ ನಾವು ಒಂದ್ ಸ್ವಲ್ಪ ಸಪೋರ್ಟ್ ಕೊಡೋದಷ್ಟು. ಅದು ನಾವು ಪ್ರಯತ್ನ ಪೂರ್ವಕ ಅವರೇ ಮಾಡ್ಕೊಂಡಿದ್ದದು. ಆಗಲ್ಲ ಅಂತ ನೀವ್ ಹೇಳ್ದಂಗೆ ಆಗತ್ತೆ ನಂಗೆ. ನಿನ್ನ ಹತ್ರ ಆಗತ್ತೆ ಹೋಗು, ನಿನ್ನ ಹತ್ರ ಆಗತ್ತೆ ಹೋಗು ಹೇಳ್ದಂಗೆ ಆಗತ್ತೆ ನಂಗೆ. ನಂಗೆ ಶ್ರೀಧರ ಸ್ವಾಮಿಗಳು ಸ್ವರ ಕೇಳಲ್ಲ, ನಿಮ್ದೇ ಸ್ವರ ಕೇಳಲ್ಲ. ನಡಿ ಗಂಗಕ್ಕ ಆಗತ್ತೆ, ಹೋಗು ನಡಿ ಹೇಳ್ದಂಗೆ ಆಗತ್ತೆ ನಂಗೆ. ಹಂಗೆ ಹೊಂಟೆ, ಏನಿಲ್ಲ, ಎಂತ ಯೋಚನೆ ಮಾಡಿಲ್ಲ ನಾನು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಗಣಪತಿ ಹೋಮಕ್ಕೆ ಹೋಗ್ಬೇಕು ಅಷ್ಟೇ. ಹೋಗಿ ಊಟ ಮಾಡ್ಕೊಂಡು ಬಂದೆ, ಪ್ರಸಾದ ಊಟ ಮಾಡ್ಕೊಂಡು ಆರಾಮಾಗಿ ಬಂದು ಮನೆಗೆ ಬಂದು ನನ್ ಕೆಲಸ ನಾ ಮಾಡ್ಕೊಂಡೆ. ಮನಸ್ಸೇ ಕಾರಣ. ಶ್ರೀಧರ ಗುರುಗಳು ಇದನ್ನೇ ಹೌದು. ಹೇಳ್ತಾರಲ್ಲ, ಯದ್ಭವಂ ತದ್ಭವತಿ. ನಾವ್ ಏನ್ ಅನ್ಕೋತೀವೋ ಅದೇ ಆಗೋದು. ಲಾ ಆಫ್ ಅಟ್ರಾಕ್ಷನ್. ಶ್ರೀಧರ ಗುರುಗಳು ಹೇಳಿದ್ರು ಲಾ ಆಫ್ ಅಟ್ರಾಕ್ಷನ್. ನಾವ್ ಏನ್ ಅನ್ಕೊಳ್ತೀವೋ ಅದೇ ಹೊರಗಿನ ಪ್ರಪಂಚದಲ್ಲಿ ನಡೆಯುತ್ತೆ. ಅವ್ರು ನಾನು ನಡೆದಾಡ್ಲೇಬೇಕು. ಅವರಲ್ಲಿ ಯಾವ ಚಿತ್ರಣ, ಮನೋಚಿತ್ರಣ ಅಂತೀವಿ, ಯಾವ ಮನೋಚಿತ್ರಣ ಅವರಲ್ಲಿ ನಾನು ಕ್ಲಾಸ್ ಶುರು ಮಾಡಿದ ಕೂಡ್ಲೇನೆ ಶುರುವಾಯ್ತು. ಪ್ರತಿ ದಿವಸ ನಾನು ಅವ್ರಿಗೆ ಕೊಟ್ಟಿದ್ದು ಆಶ್ವಾಸನೆ, ಪ್ರತಿ ದಿವಸ ಕೊಟ್ಟಿದ್ದು ಅವ್ರಿಗೆ ಸಪೋರ್ಟ್, ಪ್ರತಿ ದಿವಸ ಕೊಟ್ಟಿದ್ದು ನಾನು ಅವ್ರ ರೂಟ್ ಕಾಸ್ ಫಸ್ಟ್ ತೆಗೆದಿದ್ದು. ಆ ರೂಟ್ ಕಾಸ್ ಯಾಕೆ ಇದಾಗಿದೆ, ಕಾರಣ ಯಾಕೆ. ಅವ್ರಿಗೆ ಅದೊಂದೇ ಅಲ್ಲ, ಎದೆ ಮೇಲೆ ಗುಳ್ಳೆಗಳು, ಬ್ಲೌಸ್ ಹಾಕಕ್ ಆಗ್ತಾ ಇರ್ಲಿಲ್ಲ, ಗುಳ್ಳೆ ಬಂದು ನೀರ್ ಬರ್ತಾ ಇತ್ತು ಅದ್ರಲ್ಲಿ. ಅವ್ರು ಇದನ್ನು ಕೂಡ ಅವತ್ತಿನ ದಿವಸ ಶೇರ್ ಮಾಡಿದ್ರು. ಇವತ್ತು ಅದು ಕೂಡ ಹುಷಾರಿಗೆ ಬ್ಲೌಸ್ ಹಾಕೊಂಡು ಸೀರೆ ಒತ್ತಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಬ್ಲೌಸ್ ಹಾಕಿ ಸೀರೆ ಉಟ್ಕೊಂಡು ಇಡೀ ದಿವಸ ನಾನು ಇದ್ದೆ ಅನ್ನೋದನ್ನೇ ಅವ್ರು ಒತ್ತಿ ಹೇಳ್ತಾ ಇದ್ದಾರೆ. ನಮ್ ದೇಹದ ಮೇಲೆ ನಮ್ಗೆ ಆ ಭಾವನೆನೇ ಬರಲ್ಲ ಮೇಡಮ್. ನಮ್ಗೆ ಏನಿದ್ರು ಥ್ಯಾಂಕ್ ಯು, ಐ ಆಮ್ ಸಾರಿ, ಥ್ಯಾಂಕ್ ಯು, ಐ ಲವ್ ಯು ಹೇಳ್ತಾನೆ ನಮ್ಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ದೇಹದಲ್ಲಿ ಆಗ ನೋವು ಯಾವ್ದು ಕಾಣಲ್ಲ ನಮ್ಗೆ. ಆ ಒಂದು ಪ್ರಾಕ್ಟೀಸ್ ನಮ್ಗೆ ಬೇಕು. ಶ್ರದ್ಧೆ ಭಕ್ತಿಯಿಂದ ಒಬ್ರು ತೋರ್ಸ್ಕೊಟ್ಟು ಹಾದಿ ಒಳಗೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಹೋಗ್ಬೇಕು ಅಷ್ಟೇ. ಅಲ್ಲಿ ಅವಳಿ ಮನ್ಸು ಇರಬಾರ್ದು. ಆ ಮನಸ್ಸು ನಾ ಮಾಡಿಲ್ಲ. ಶರಣಾಗತಿ. ಶ್ರೀಧರ ಸ್ವಾಮಿಗಳ ತೀರ್ಥನೂ ಒಂದ್ ಬಾಟ್ಲಿ ಸಿಕ್ತು. 108 ನಮಃಶಾಂತಾಯ ಮಾಡಿ ದಿನಾ ತಗೊಳ್ತೀನಪ್ಪ. ಈ ಬಾಟ್ಲಿ ಖಾಲಿ ಆಗರತಿ ನಾನು ಫುಲ್ ರೆಡಿ ಆಗ್ಬಿಟ್ರೆ ಸಾಕು ಬೇಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಅದನ್ನು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತವಾಗಿದೆ. ನಮ್ಮ ಜಯಶ್ರೀ ಮೇಡಮ್ ಮತ್ತೆ ಇನ್ನೂ ಇದಾರೆ ತುಂಬಾ ಜನ. ಆದ್ರೆ ಇದು ಹೈಯೆಸ್ಟ್ ಲಿಸ್ಟ್ ಅಲ್ಲಿ ಇರೋದು. ಅಂದ್ರೆ ತುಂಬಾ ಒಂದಲ್ಲ ಎರಡಲ್ಲ ಕೇಸ್ ಇದೆ. ತುಂಬಾ ಇರೋದು 2 ಕೇಸ್ ಕೂಡ. ಇಬ್ರು
ಇದು ಗ್ರೇಟ್. ಇದು ಗುರುಗಳು ನಮ್ಮ ಮೂಲಕ ಮಾಡಿಸಿದ್ದು ಅದು ಏನು ನನಗಂತೂ ಗೊತ್ತಿಲ್ಲ. ಇದಂತೂ ನನಗಂತೂ ಸಂತೋಷದ ವಿಷಯ. ಒಬ್ಬ ವ್ಯಕ್ತಿ ನಡೆದಾಡುವಾಗಿದ್ದಾರೆ ಅನ್ನೋದು ಅದು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಕಂಗ್ರಾಚ್ಯುಲೇಷನ್ ಹೇಳೋಣ. ಇನ್ನೂ ಚೆನ್ನಾಗಿ ಆರಾಮಾಗ್ಲಿ, ಇನ್ನೂ ಚೆನ್ನಾಗಿ ಓಡಾಡ್ಲಿ. ನಂದು ಅದೇ ಒಂದು ಹೌದು ಆಸೆ ಇತ್ತು. ಮೇಡಮ್, ಅವ್ರು ನಿಮ್ಮ ಅವತ್ತೇ ಆಶೀರ್ವಾದ ಹೇಳಿದ್ದೆ, ಅವ್ರ ಮೆಟ್ಲು ಹತ್ಬೇಕು, ಸದಾ ಇನ್ನು ಇರ್ಬೇಕು. ಅವ್ರದ್ದೊಂದು ರಿಸಲ್ಟ್ ಇದೆ ಅಂತ ಬಹುಶಃ ಅವತ್ತೇ ಹೇಳಿದ್ದೆ. ಇವತ್ತು ಅದು ಸಾರ್ಥಕ ಹೌದು. ಆಯ್ತು, ಅದು ಆಸೆ ನೆರವೇರ್ತು. ಅವ್ರು ಹತ್ತಿದ್ರು. ಮುಂದಿನ ಅದಕ್ಕೆ ಪಾದದ 3 ಬೆಟ್ಟು ಬಿಟ್ರೆ ಇಡೀ ಪಾದ ಉರ್ತಿರ್ಲಿಲ್ಲ ನಂಗೆ. ಯಾವ ಮೆಟ್ಲ ಮೇಲಾರು ಅಷ್ಟೇ, ಈ 3 ಬೆಟ್ಟು ಮಾತ್ರ ಮುಂದಿನ ಪಾದದ್ದು. ಅದೇನಾಗುತ್ತೆ ಅಂದ್ರೆ ಆ ರಾಶಿ ಮೆಟ್ಲೆಲ್ಲ ಹತ್ತಿರೋದ್ ಕೂಡ ನೋವು ಬಂದ್ಬಿಡ್ತಿತ್ತು. ಆ ಪಾದ ಬೆಟ್ಟು ಮಡಿತಾ ಹೋಗ್ತಿತ್ತು ಕೆಳಗೆ, ಯಾರೋ ತಿಕ್ಕೊಡ್ಬೇಕಿತ್ತು. ಇದು ಒಂದು ಸ್ಟೆಪ್ ಹತ್ಬೇಕಾದ್ರೆ ನಾನ್ ಪಾದ ಇಟ್ಟೆ ಹತ್ತಾ ಇದ್ದೀನಲ್ಲ ಹೇಳಿ ನನ್ ಮಗನ ಹತ್ರ ನಾನೇ ಕೇಳ್ದೆ, ಮಗ ಕಾಲ್ ಫೂಲ್ ಉರ್ತಾ ಇದ್ದೀನಿ ನಾಳೆ, ಅಮ್ಮ 2 ಕಾಲು ಉರ್ತಾ ಇದೀಯ ಅಂದ. ನಾನು ಆರಾಮಾಗಿ ಹತ್ತೋದೆ. ಹಂಗಾಗಿ ನಂಗೆ ಹಿಂದ್ ನೋವು ಬಂದಿದ್ದೇ ಗೊತ್ತಾಗಿಲ್ಲ ನಂಗೆ. ಆರಾಮಾಗಿ ಹೋದೆ. ಯಾರು ಪಟ್ಟಂತ ಕುರ್ಚಿ ಕೊಡೋದು ಬೇಕಾಗಿಲ್ಲ. ಅಲ್ಲಿ ಹೋಗಿ ಔದಂಬರ್ ಕಟ್ಟೆ ಮೇಲೆ ಕೂತ್ಕೊಂಡೆ, ಅಲ್ಲೂ ಪ್ರಾರ್ಥನೆ ಮಾಡ್ದೆ. ಆಮೇಲೆ ಆ ಪೊಲೀಸರು ಏನ್ ಮಾಡ್ರು ಬಿಟ್ಟಿಲ್ಲ, ಇಲ್ಲಿ ಕುರ್ಚಿ ಹಾಕೊಂಡ್ ಕುತ್ಕೊಳ್ಳಿ, ನೀವ್ ಹೇಳಿದಷ್ಟು ಕೇಳಿ, ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ, ಹಂಗೆ ಹೆಂಗೆ ಅಂದ್ರು. ಹಿರಿಯರಲ್ಲ, ಶ್ರೀಧರ ಸ್ವಾಮಿಗಳ ಸನ್ನಿಧಿಲಿ ಅವ್ರು ಹೇಳಿದ ಮಾತು ಕೇಳ್ಬೇಕು. ಕುರ್ಚಿ ಮೇಲೆ ಕುಂತೆ, ಪಾದ ಪೂಜೆ ಎಲ್ಲ ನೋಡ್ಕೊಂಡು ಆರಾಮಾಗಿ ಮಾಡ್ಕೊಂಡ್ ಬಂದೆ. ಇಳಿಬೇಕಾದ್ರೂ ಅಷ್ಟೇ ಬಿಸಿ ತಾಪ ಎಂತದು ಗೊತ್ತಾಗಿಲ್ಲ ನಂಗೆ. ನಾನು ಆರಾಮಾಗಿ ಬರ್ತಾ ಇದ್ದೆ. ನಮ್ಮನೆಯವ್ರ ಟುವಾಲ್ ಹಾಕಿ ಹಿಡ್ಕಾಳು ಅದೊಂದು ಕೊಟ್ರು. ಆಮೇಲೆ ಅದನ್ನ ಹಿಡ್ಕೊಂಡ್ ಕೈಯು ಬಿಸಿ ಬೆಚ್ಚಗಾಗದನ್ನ ತಪ್ಸ್ಕೊಂಡ್ ಸೀದಾ ಇಳಿದ್ ಬಂದೆ ಆರಾಮಾಗಿ. ಇದೊಂದು ಪವಾಡನೇ ಸರಿ ನಿಜವಾಗೂ. ನಾನ್ ಫಸ್ಟ್ ನೋಡಿದಾಗ ಅವರು ಶಾಲಿನಿ ಮೇಡಮ್ ಈ ಕೇಸ್ ತಗೊಂಡಾಗ, ಇಲ್ಲ ಇದನ್ನ ಇಷ್ಟು ದೊಡ್ಡ ಕೇಸ್ ನಾನು ಯಾವತ್ತೂ ಮಾಡಿಲ್ಲ, ನಾನ್ ತಗೊಳಕ್ ಆಗಲ್ಲ, ನಾನ್ ಮಾಡ್ತೀನಿ, ಅದು ಏನೋ ಗುರುಗಳಿಗೆ ಬಿಡ್ತೀನಿ, ಇಷ್ಟೇ ನಾನ್ ಮಾತಾಡಿದ್ದು. ಅದು ನನ್ಗ್ ಗೊತ್ತಿಲ್ಲ ರಿಸಲ್ಟ್. ನನ್ನ ಪ್ರಯತ್ನ ಎಲ್ಲ ನಂದು, ರಿಸಲ್ಟ್ ಮಾತ್ರ ಗುರುಗಳ ಜೊತೆ ಇಷ್ಟು ಮಾತು ಹೇಳಿ ಅವ್ರನ್ನ ಹೌದು, ಫೀಲ್ ಮಾಡಕ್ ತಗೊಂಡಿದ್ ನಾನು. ನೀವ್ ಬಿಟ್ಟಿದ್ರು ನನ್ಗೆ ಮೇಡಮ್, ಭರವಸೆ ಇರ್ಲಿಲ್ಲ, ನಾನು ಯಾವಾಗ್ಲೂ ಭರವಸೆ ಇರ್ಲಿಲ್ಲ ನಂಗೆ ಅವ್ರದ್ದು. ಆದ್ರೂ ಏನಾದ್ರೂ ಆಗ್ಲಿ, ನಾನು ಇದನ್ನ ಹ್ಯಾಂಡಲ್ ಮಾಡ್ಲೇಬೇಕು. ಅದ್ ಏನ್ ಮಾಡ್ತಂತ ಗುರುಗಳಿಗೆ ಬಿಟ್ಟೆ, ಶುರು ಮಾಡ್ದೆ. 15 days 4-5 ದಿವಸದಲ್ಲೇ ಅವ್ರು ಅಡ್ಕೆ ಸುಲ್ದಿದ್ದಾರೆ ಕುತ್ಕೊಂಡು. ಫೋಟೋ ಕೂಡ ಹಾಕಿದ್ದಾರೆ. ಎಲ್ಲಿ ಹೊರಟ್ರು ನಾ ಬರೋದಿಲ್ಲ, ನಾ ಮನೇಲಿ ಇರ್ತೀನಿ ಹೇಳೋದು ನನ್ ಫಸ್ಟಿನ ಸೊಲ್ಲಾಗಿತ್ತು. ಯಾರು ಹೊರಟ್ರು ನನ್ನ ಹತ್ರ ಆಗಲ್ಲಪ್ಪ, ನಂಗೆ ಸೀರೆ ಉಟ್ಕೊಳಕ್ಕೂ ಆಗಲ್ಲ, ನಂಗೆ ನಡಿಯಕ್ಕೂ ಆಗಲ್ಲ, ಹೋಗ ನೈಟಿ ಹಾಕೊಂಡಲ್ಲ ಎಂತ ಬರ್ತಾರ ಸನ್ನಿಧಿಗೆಲ್ಲ, ನಾ ಬರಲ್ಲ ಹೇಳ್ತಿದ್ದೆ. ಅಮ್ಮ ಎಂತೆ ಮರೈತಿ, 24 ಗಂಟೆ 4 ಗೋಡೆ ಮಧ್ಯೆ ಇರಕ್ ಇಷ್ಟಪಡ್ತೀಯ, ನೀ ಹೊರಗೆ ಹೊಂಡೋದಿಲ್ಲ ಹೇಳ್ತಿದ್ದ. ನನ್ನ ಕಷ್ಟ ನಂಗೆ, ನಾ ಎಲ್ಲಿಂದ ಮಾಡೋದ. ಈ ಗಂಗಕ್ಕಂಗೆ ತುಂಬ ಹೃದಯದ ಧನ್ಯವಾದಗಳು. ಗುರುಗಳ ಆಶೀರ್ವಾದ ಸದಾ ಇರ್ಲಿ. ಅವರಿಗೆ ಕಂಗ್ರಾಚ್ಯುಲೇಷನ್. ಬ್ಲೌಸ್ ಹಾಕಿದ್ರೆ ಒಳಗ್ ಸೆಕೆ ತಡ್ಕೊಳಕಾಗದೆ ಆ ಕೈ ಹಾಕೋದು. ಇವತ್ತು ಬೇಸಿಗೆ ಕಳಿಯೋದು ತುಂಬಾ ಖುಷಿ ಆಗಿದೆ ನಂಗೆ. ಯಾಕಪ್ಪ ಬಂತು ಈ ಸೆಕೆಗಾಲ ಅನಿಸ್ತಿತ್ತು. ಏನು ತೊಂದ್ರೆ ಇಲ್ಲ, ಈಗ ಆರಾಮಾಗಿ ಓಡಾಡ್ಕೊಂಡು ಮಾಡ್ಕೊಂಡಿದೀನಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಗೆ. ಏನೋ ಶ್ರೀಧರ ಗುರುಗಳು ನಿಮ್ಗೆ ಇದು ಕೊಟ್ಟಿದ್ದಕ್ಕೆ ನೀವು ಸೇರಿಸ್ಕೊಂಡಿದ್ದೆ ಸೈ. ನಾನು ಬಿಟ್ಬಿಟ್ಟಿದ್ರು ಮುಗಿದೋಗಿತ್ತು ನನ್ ಕತೆ. ಗುರುಗಳಿದ್ದಾರೆ, ನೀವು ಗುರುಗಳೇ, ನಾನೇನಲ್ಲ. ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ನಂಗೆ. ಅದೇನಲ್ಲ, ನನ್ ಮನ್ಸಲ್ಲಿರೋ ಭಾವನೆಗಳೆಲ್ಲ ಇವತ್ತು ಸ್ವಲ್ಪ ಕಮ್ಮಿ ಆಯ್ತು. ನಾನು ಏನಾದ್ರೂ ಮಾಡ್ತೀನಿ ಅಲ್ಲ ಭರವಸೆ ಬಂತು ಈಗ. ಮಾಡ್ತೀನಿ. ಅದಕ್ಕೆ ಈ ಪ್ರಜ್ಞಾ ಪ್ರಕಲ್ಪ ಇರೋದೇ ಅದಕ್ಕೆ. ಒಂದು ರಾತ್ರಿ ಕ್ಲಾಸ್, ಅರಿವನ್ನ ಮೂಡಿಸೋದು. ಇಲ್ಲಿ ಬೇರೆ ಏನು ಕೆಲಸ ಇಲ್ಲ, ಅರಿವನ್ನ ಮೂಡಿಸೋದು. ಅಟ್ಲೀಸ್ಟ್ ಅರಿವಾದ್ರೆ ಸಾಕು, ಕ್ಲೀನ್ ಆದ್ರೆ ಸಾಕು, ಆಮೇಲೆ ಅದಕ್ಕೆ ಫಲಿತಾಂಶ ತಾನಾಗೆ ಬರುತ್ತೆ. ಆಯ್ತಾ? ಅದಕ್ಕೆ ಪ್ರತಿಯೊಬ್ರು ಸೇರ್ಕೊಳ್ಳಿ, ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಿ ನಮ್ ಜೊತೆಗೆ. ಅರ್ಥ ಆಗಲ್ಲ ನಂಗೆ, ಒಂದ್ ದಿವಸ ನನ್ಗೆ ಏನು ಗೊತ್ತಾಗಲ್ಲ ಅಂದ್ರೆ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಅವ್ರ ಭಾವನೆಗಳಿಂದ ಹೊರಗೆ ಬರಲು ರೆಡಿ ಇರೋದಿಲ್ಲ. ಅವ್ರು ಅದರಲ್ಲೇ ಸಫರ್ ಆಗಿ ಅದೇ ಯೋಚನೆಯಲ್ಲಿ ಕೊರಗಿ ಮುಳುಗುವ ರೀತಿಯಲ್ಲಿ ಇರ್ತಾರೆ. ಅದಕ್ಕೆ ಅವ್ರು ಬರಲ್ಲ, ಅವ್ರಿಗೆ ಅರ್ಥನೂ ಆಗಲ್ಲ. ಆಯ್ತಾ? ಯಾರಿಗೆ ಇಷ್ಟ ಇದೆ, ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ನಾನು ಆರಾಮಾಗಿ ಇರ್ಬೇಕು ಅನ್ನೋ ಆಸೆ ಇದೆ, ಅವ್ರು ದಿನ ಪ್ರಾಕ್ಟೀಸ್ ಕೂತ್ಕೊಳ್ಳಿ. ಬಂದು ಅರ್ಧ ಗಂಟೆ, ಇವತ್ತು ಮಾತಾಡ್ತಾ ಇದ್ರು ಅಂತ ಇಷ್ಟೊತ್ತಾಯ್ತು, ಇಲ್ಲ ಅಂದ್ರೆ ಅರ್ಧ 40 ನಿಮಿಷದ ನನ್ನ ಟೈಮ್. ಪ್ರತಿ ದಿವಸ ನಾನು ಇಲ್ಲಿ 9ವರೆಗೆ ಇದೇ ಜಾಗದಲ್ಲಿ ಇದೇ ಸೀಟಲ್ಲಿ ನಿಮ್ಮನ್ನ ಫೀಲ್ ಮಾಡಕ್ಕೆ ಬಂದು ಕೂತ್ಕೊಳ್ತೀನಿ. ಎಲ್ಲರೂ ಸೇರ್ಕೊಳ್ಳಿ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು, ಶುಭರಾತ್ರಿ. ನಮ್ಮ ಗಂಗಾ ಮೇಡಮ್ಗೆ ಇಷ್ಟೊತ್ತೆಲ್ಲ ಹೇಳಿದ್ದಾರೆ, ಕೇಳಿಸ್ಕೊಂಡಿದ್ದೀರಿ. ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ನಮ್ಮ ಕ್ಲಾಸ್ ಅನ್ನು ಇವತ್ತು ಮುಗಿಸೋಣ.
ಗಂಗಕ್ಕ ಮೇಡಮ್ಗೆ ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್ಗೆ, ಧನ್ಯವಾದಗಳು. ಕಂಗ್ರಾಚುಲೇಷನ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಸಾರಿ ಪ್ಲೀಸ್ ಫರ್ಗಿವ್ ಮೀ. ಗಂಗಕ್ಕ ಮೇಡಮ್ ಧನ್ಯವಾದಗಳು. ಎಲ್ಲ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಸಂತೋಷ. ಸಿದ್ದರಾಯ ನಮೋ ನಮಃ. ಸಾರಿ ಪ್ಲೀಸ್ ಫರ್ಗಿವ್.